ಹೇಳಿ ಶರಣು ಶರಣಾರ್ಥಿ ಹೇಳ್ಬೇಕು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಮೊನ್ನೆ ಬರಬೇಕಾಗಿತ್ತು, ಮೊನ್ನೆ ಬರೋದಾಗ್ಲಿಲ್ಲ. ನಿನ್ನೆ ಬರ್ಬೇಕಂತ ಫೋನ್ ಮಾಡಿದ್ದೆ. ಅವಾಗ ನಮ್ಮ ಹಿರಿಯರು ಹೇಳಿದ್ರು, ಅಜ್ಜವ್ರ ಇನ್ನೊಬ್ಬರು ಅಜ್ಜಾರು ಬರಾಕತ್ತಾರ್ರಿ, ಇವತ್ತು ಬರಬೇಡ್ರಿ ನಾಳೆ ಬರ್ರಿ ಅಂತ ಅವ್ರು ಫೋನ್ ಮಾಡಿ ಹೇಳಿದ್ರು. ನಾ ಮತ್ತೆ ಇವತ್ತು ಬ್ಯಾರೆ ಕಾರ್ಯಕ್ರಮ ಇದ್ದಿದ್ದು ಅದನ್ನ ಕ್ಯಾನ್ಸಲ್ ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮತ್ತೆ ಬಂದೆ. ಆದ್ರೆ ಬಂದಿದ್ದು ಎಷ್ಟು ಖುಷಿ ಆಗೈತೆ ಅಂತಂದ್ರೆ, ಇಲ್ಲೇನೋ ನಾ ಬಂದಿನಿ ಸೈದಾಪುರ ಗ್ರಾಮ ಅಂತಂದ್ರೆ ಒಂದು ಸಣ್ಣ ಊರು ಇರ್ಬೋದು, ಏನೋ ಪ್ರವಚನ ಕೇಳಾಕ 100-200 ಮಂದಿ ಅಟ್ಟು ಕೂಡಿರ್ತಾರ ಸುಮ್ಮನೆ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ಈ ಸೈದಾಪುರ ಗ್ರಾಮಕ್ಕೆ ಬಂದ ಇಟ್ಟು ಜನಸಾಗರ ಭಕ್ತಿವಂತರು ನೋಡಿ ಎಷ್ಟು ಖುಷಿ ಆಗೈತೆ ಅಂದ್ರೆ ಆಂಡೆ ಹಾಲು ಕೊಡ್ದಷ್ಟು ಸಂತೋಷ ಆಗೈತೆ. ಎಂತ ಅದ್ಭುತ ಗುಡಿ ಕಟ್ಟಿರಿ, ಅದನ್ನ ನೋಡೇ ನನಗೆ ಆಶ್ಚರ್ಯ ಆಗ್ಬಿಡ್ತು. ಶಿವಲಿಂಗೇಶ್ವರ ಗುಡಿ ಎಷ್ಟು ಚಂದ ಕಲ್ಲಿನ ಗುಡಿಯನ್ನು ಬಹಳ ಅದ್ಭುತವಾಗಿ ಕಟ್ಟಿರಿ. ಮುಂದೆ ನಾ ಏನರ ಮಠ ಕಟ್ಟಬೇಕಾಗಿತ್ತಂದ್ರೆ ಅದು ಎಲ್ಲಿ ನೋಡಿ ಕಟ್ಟಬೇಕಂದ್ರೆ ಸೈದಾಪುರ ಶಿವಲಿಂಗೇಶ್ವರ ಇದನ್ನ ನೋಡೇ ಕಟ್ಟಬೇಕು. ಅಷ್ಟು ಚಂದ ಗುಡಿ ಕಟ್ಟಿರಿ. ನಾ ಕೇಳಿದೆ ಹಿರಿಯರಿಗೆ, ಏನು ಸರ್ಕಾರ ಅನುದಾನ ತಗೊಂಡ ಈ ಗುಡಿ ಕಟ್ಟಿರೇನಂತ ಕೇಳಿದೆ. ಅವಾಗ ಹೇಳಿದ್ರು, ಯಾವ ಸರ್ಕಾರ ಅನುದಾನನೂ ಇಲ್ರಿ, ಎಲ್ಲರೂ ನಾವ ಪಟ್ಟಿ ಹಾಕಿ ಆ ಗುಡಿಯನ್ನು ಕಟ್ಟೇವಂತ ತಿಳ್ಕೊಂಡು ನಮ್ಮೆಲ್ಲ ಹಿರಿಯರು ಹೇಳಿದ್ರು. ಬಹಳ ಖುಷಿ ಅನ್ನಿಸ್ತ. ನಿಜವಾದ ಅದ್ಭುತ ಯಾವ್ದತ್ತಂದ್ರ, ನಾವೆಲ್ಲ ಅದ್ಭುತ ಅಂತಂದ್ರ ತಾಜ್ ಮಹಲ್ ಕಟ್ಟಿದ ಅದ್ಭುತ ಅಂತ ತಿಳ್ಕೊಂಡೇವಿ, ಬಿಜಾಪುರದಾಗ ಗೋಲ್ ಗುಮ್ಮಟ ಕಟ್ಟಿದ ಅದ್ಭುತ ಅಂತ ತಿಳ್ಕೊಂಡೇವಿ, ಹಂಪಿ ಒಳಗ ಕಲ್ಲಿನ ಕೋಟೆ ಕಟ್ಟಿದ ಅದ್ಭುತ ಅಂತ ತಿಳ್ಕೊಂಡೇವಿ. ನಿಜವಾದ ಅದ್ಭುತಗಳು ಅವುಗಳಲ್ಲ. ಯಾಕ ಅದ್ಭುತ ಅಲ್ಲ ಅಂತಂದ್ರ ಅವು ಕಟ್ಟಿದ ಯಾರತ್ತಂದ್ರ ರಾಜ ಮಹಾರಾಜರು ಕಟ್ಟ್ಯಾರ. ಅವ್ರೊಳಗ ಆಸ್ತಿ ಬಂಗಾರ ದುಡ್ಡು ಬಾಳಿತ್ತು. ಅವರು ತಾಜ್ ಮಹಲ್ ಗೋಲ್ ಗುಮ್ಮಟ್ ಕಟ್ಟೋದು ದೊಡ್ಡದಲ್ಲ. ಈ ಸೈದಾಪುರ ಗ್ರಾಮದೊಳಗ ಶಿವಲಿಂಗೇಶ್ವರ ಏನು ಗುಡಿ ಅದ್ಭುತವಾಗಿ ಗುಡಿ ಕಟ್ಟಿರಲ್ಲ, ಇದು ನಿಜವಾದ ಅದ್ಭುತ. ಯಾಕಂತಂದ್ರ ತಮ್ಮ ರಟ್ಟೆಯ ಶಕ್ತಿಯಿಂದ ಹೊಲದೊಳಗ ದುಡಿದು ತಮ್ಮ ಬೇವರನ ಹನಿಯನ್ನು ಮಣ್ಣಿಗೆ ಕೊಟ್ಟ ಹೃದಯದೊಳಗ ಭಕ್ತಿಯನ್ನಿಟ್ಕೊಂಡ ಈ ಗುಡಿ ಕಟ್ಟಿರಲ್ಲ, ಇದು ನಿಜವಾದ ಅದ್ಭುತ ಅಂತ ಹೇಳಕ್ ಇಚ್ಛಾ ಪಡ್ತೇನೆ. ಬಹಳ ಈ ಊರಿಗೆ ಬಂದಿದ್ದು ಬಹಳ ಖುಷಿ ಆಯ್ತ. ನೂರಾರು ಚಿಂತೆಗಳಿದ್ದು ನನ್ನ ತಲೆಯಾಗ. ಎಷ್ಟು ಚಿಂತೆ ಅಂದ್ರೆ ನಮ್ಮ ಸನ್ಯಾಸಿಗಳಿಗೂ ಚಿಂತೆ ಬಿಡಂಗಿಲ್ಲ. ನಮ್ಮ ಮಠದಾಗ ನಮ್ದು ಕಾರ್ಯಕ್ರಮ ನಡೆದದ. ಈಗ ಪ್ರವಚನ ನಡೆದದ ಅಲ್ಲಿ, ಅದನ್ನ ಬಿಟ್ಟು ಬಂದೆ ಅಲ್ಲಿ ಹೆಂಗ್ ನಡೀತದೋ, ಅಲ್ಲಿ ಹೆಂಗ್ ಪ್ರಸಾದ ನಡೀತದೋ, ಭಕ್ತರು ಯಾರು ಬರ್ತಾರ ಯಾರು ಹೋಗ್ತಾರ, ನಾಳೆ ಮುಂದಿನ ಕಾರ್ಯಕ್ರಮ ಏನು, ಇವು ನೂರಾರು ಚಿಂತೆಗಳು ನಮ್ಮ ತಲೆಯಾಗು. ಇಟ್ಟಿಟ್ಟು ಕಾಡು ಭಕ್ತರು ಇರ್ತಾರ. ನಮಗ ಹೇಳ್ತೇನೆ, ನಿಮಗ ಒಬ್ಬ ಭಕ್ತ ಬಂದಿದ್ದ, ಎಂತಿಂತ ಭಕ್ತರು ಇರ್ತಾರ ಅನ್ನೋದು ಕೇಳತ್ತೇನೆ ನಿಮ್ಗೆ. ಒಬ್ಬ ಭಕ್ತ ಬಂದಿದ್ದ, ಅಜ್ಜೋರ ಒಟ್ಟ ನನಗ ಮಕ್ಕಳಾಗಲ್ಲಿಗೆ ಅವರು ಮಕ್ಕಳಾಗಂಗ ಆಶೀರ್ವಾದ ಮಾಡ್ರಿ ಅಂತ. ಆಯ್ತಂತ ನಾ ಏನ್ ಮಾಡಿದೆ, ಒಬ್ಬರು ಸ್ವಾಮಿಗಳು ಏನ್ ಮಾಡಿದ್ರ, ಆಯ್ತಪ್ಪ ಅದು ತಿಳ್ಕೊಂಡ 1-2 ಉತ್ತತ್ತಿ ಮಂತ್ರಿಸಿ ಅವನ ಕೈಯಾಗ ಕೊಟ್ರು. ಹೋಗಪ್ಪ ನೀ 1-5-6 ಈ ವರ್ಷ ಬರೋದ್ರೊಳಗ ನಿನಗ ಮಕ್ಕಳ ಅಕ್ಕವ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸಿದ್ರು. ಅವ ಉತ್ತತ್ತಿ ತಗೊಂಡು ಹೋದ. 1 ವರ್ಷ ಆತು, ಒಳ್ಳೆ ಮಠಕ್ಕೆ ಬಂದವ. ಮಠಕ್ಕೆ ಬಂದ, ಅಜ್ಜೋರ 1 ವರ್ಷ ಆತ್ರಿ, ಇನ್ನೂ ಮಕ್ಕಳಾಗಿಲ್ರಿ. ಹಂಗಂದಾಗ ಮತ್ ಸ್ವಾಮಿಗಳು ಏನ್ ಮಾಡಿದ್ರು, ಏನ್ರ ಆಗಿರ್ಬೋದು ಆಯ್ತಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು, ಇನ್ನೊಂದ್-2 ನಿಂಬೆ ಹಣ್ಣು ಮಂತ್ರಿಸ್ಕೊಟ್ರ. ಆತ ಮುಂಬರೋ ವರ್ಷದೊಳಗ ನಿನಗ ಮಕ್ಕಳಕ್ಕ ಅಂತ ತಿಳ್ಕೊಂಡ ಆಶೀರ್ವಾದ ಮಾಡಿದ್ರು. ಹೋದ ಮತ್ ಹೋಗಿ 1 ವರ್ಷ ಆತ್, ಮತ್ ಬಂದ್ ಕೇಳಿದ, ಅಜ್ಜಾರ ಇನ್ನು ಮಕ್ಕಳಾಗಿಲ್ರಿ ಅಂದವ. ಅವಾಗ ಸ್ವಾಮಿಗಳು ಕೇಳಿದ್ರು, ಅಲ್ಲ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ನೀವ್ ಒಬ್ಬನ ಬರಾಕತ್ತಿ ಅಲ್ಲ, ನಿನ್ ಹೆಣ್ತಿ ಎಲ್ಲಿದಾಳ ಅಂತ ಕೇಳಿದ್ರು ಸ್ವಾಮಿಗಳು. ಅವಾಗ ಅಂದ, ಅಜ್ಜೋರ ನಮ್ದು ಇನ್ನು ಮದ್ವಿನ ಆಗಿಲ್ರಿ ಅಂದ. ಮದುವೆ ಅಲ್ಲಾರ ಮಕ್ಕಳಾಕ್ಕವ ಹೆಂಗಾರ? ಇಂಥವು ಕಾಡು ಭಕ್ತರದಾವು, ಇಂತಿಂತವು ಗಂಟು ಬೀಳ್ತಿರ್ತಾವ ನಮಗ.
ಆದ್ರೆ ಈ ಊರಾಗ ಎಂತ ಸೈದಾಪುರ ಗ್ರಾಮದೊಳಗೆ ಎಂತ ಭಕ್ತರು ಅದಾರ ಅಂದ್ರ ಕಾಡುವ ಭಕ್ತರಲ್ಲಿ ಯಾರು ಇಲ್ಲ, ಸ್ವಾಮಿಗಳನ್ನ ಕಾಯುವ ಭಕ್ತರು ಎಲ್ಲಿದಾರ ಅಂತಂದ್ರ ಅದು ಸೈದಾಪುರ ಗ್ರಾಮದೊಳಗೆ ಅದಾರ. ಏನೋ ಗೊತ್ತಿಲ್ಲ, ನಾವು ಸಣ್ಣ ವಯಸ್ಸಿನೊಳಗ ನಮಗೂ ಮಠದ ಜವಾಬ್ದಾರಿ, ಬಾಳ ವಯಸ್ಸೇನಿಲ್ಲ ನಮ್ಗೆ, ಈಗ ಜಸ್ಟ್ 23 ನಡೆದವ್, ನಾವು ಕಾಲೇಜ್ ಇನ್ನು ಕಲಿಯಾಕತ್ತೇವಿ. ಇಂಥ ಸಣ್ಣ ವಯಸ್ಸಿನೊಳಗ ದೊಡ್ಡ ಜವಾಬ್ದಾರಿ ಕೊಟ್ಟಾರ. ನೂರಾರು ಚಿಂತೆಗಳು ವಿಚಾರಗಳು ಇದ್ದಾಗ ಇಲ್ಲಿ ಶಿವಲಿಂಗೇಶ್ವರ ಗದ್ಗಿಗೆ ಬಂದಾಗ ನನಗೆ ಇಟ್ಟ ಆನಂದ ಆಯ್ತು, ಮನಸ್ಸೆಲ್ಲ ಪರಿಶುದ್ಧ ಆಗ್ಬಿಡ್ತು ನೋಡಿ, ಎಲ್ಲ ಚಿಂತೆಗಳು ದೂರ. ಅಂತ ಅದ್ಭುತವಾದ ಶಕ್ತಿ ಆ ಗದ್ಗಿ ಒಳಗೈತಿ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು. ಆ ಜಾತ್ರೆಯನ್ನು ಪ್ರತಿ ವರ್ಷ ನೀವು ಎಷ್ಟು ವಿಜೃಂಭಣೆಯಿಂದ ಮಾಡಾಕತ್ತೀರಿ. ಎಲ್ಲ ನೋಡ್ರಿ, ಎಲ್ಲ ಮರ್ತ ಬಂದ್ಬಿಟ್ಟಿರಿ, ನೀವು ಮನಿ ಬಿಟ್ಟು ಎಲ್ಲ ಮರ್ತ ಇಲ್ಲಿ ಬಂದಿರಿ, ಧಾರಾವಾಹಿ ಬಿಟ್ಟು ಬಂದಿರಿ. ಇದು ಅದ್ಭುತನ. ಅವ್ರ ಧಾರಾವಾಹಿ ನೋಡು ಹುಚ್ಚಿನ್ಯಾಗ ಮುಗಿದೋತ್, ಗಂಡಗ ಊಟ ಇಲ್ಲ, ಏನೂ ಇಲ್ಲ, ಬರೇ ಧಾರಾವಾಹಿ ನೋಡೋದ. ಆ ಧಾರಾವಾಹಿಗಳು ಏನ್ ಕಲಿಸ್ತಾವತ್ತಂದ್ರ ನಮಗೆಲ್ಲ ಅವು ಧಾರಾವಾಹಿಗಳ ಹೆಸರ ಇರ್ತಾವ. ಏನ್ ಹೆಸರು ಇರ್ತಾವ? ಮನೆ ಒಂದು, ನನಗ್ ಗೊತ್ತಿಲ್ಲ ಅದು, ಅದಕ್ಕೆ ಮನೆ ಒಂದು 3 ಬಾಗಿಲು. ಎಷ್ಟು ಚಂದ ಹೇಳ್ತೀರ ನೋಡಿ ನಾವೆಲ್ಲ. ಅವು ಟಿವಿಗಳಿಗೆ ಅಚ್ಚ ಕನ್ನಡದೊಳಗೆ ಏನಂತ ಕರೀತಾರ ಅಂದ್ರ ದೂರದರ್ಶನ ಅಂತ ಕರೀತಾರ. ಆ ದೂರದರ್ಶನಕ್ಕೆ ಎಂತ ತಾಕತ್ತೈತಿ ಅಂದ್ರ 1 ಮನೆ ಆಗಿದ್ದನ್ನ 3 ಮನೆಯನ್ನಾಗಿ ಮಾಡುವ ತಾಕತ್ತ ಆ ದೂರದರ್ಶನಕ್ಕಿದ್ರ. ಇಂಥ ಧರ್ಮ ದರ್ಶನಕ್ಕೆ ಎಂತ ತಾಕತ್ತೈತಿ ಅಂದ್ರ 3 ಮನೆ ಆಗಿದ್ದನ್ನ 1 ಮನೆಯನ್ನಾಗಿ ಮಾಡುವ ತಾಕತ್ತ ಇಂಥ ಧರ್ಮ ದರ್ಶನಕ್ಕೆ ಐತಿ. ಹಂಗ ಈ ಧರ್ಮ ದರ್ಶನದೊಳಗೆ ನೀವೆಲ್ಲವನ್ನು ಮರೆತ ಎಷ್ಟು ಚಂದ ಪಾಲ್ಗೊಂಡೆ. ಬಹಳ ಖುಷಿ ಅನಸ್ತು ನಿಮ್ಮೆಲ್ಲರ ಭಕ್ತಿಯನ್ನು ನೋಡಿ. ಇಲ್ಲಿ ಭಕ್ತಿ ನೋಡಿ ಹೆಂಗ ಅನಸ್ತದ ಅಂತಂದ್ರೆ ಈ ಊರ್ ಬಿಟ್ಟ ಹೋಗ್ಬಾರ್ದಪ್ಪ ಅನ್ನುವಂಗ ನೀವೆಲ್ಲರೂ ಕೂಡ. ನಾ ಅಲ್ಲಿ ಒಂದು ಮನೆಗೆ ಕರ್ಕೊಂಡು ಹೋಗಿದ್ರು ಫಸ್ಟ್ ಸ್ಟಾರ್ಟಿಂಗ್. ಎಷ್ಟು ಚಂದ ಕರ್ಕೊಂಡು ಸ್ವಾಗತ ಮಾಡಿಕೊಂಡು ರಂಗೋಲಿ ಬಿಡಿಸಿ ಪಾದ ಪೂಜೆ ಮಾಡ್ಕೊಂಡು ಎಷ್ಟು ಭಕ್ತಿಯನ್ನು ತೋರಿಸಿದ್ರು. ಬಹಳ ಖುಷಿ ಆಯ್ತು ಇಲ್ಲಿ ಭಕ್ತರನ್ನು ನೋಡಿ. ಹಿಂಗ ಪ್ರತಿ ವರ್ಷ ಏನೂ ಇಲ್ಲ ಜೀವನದೊಳಗ. ಬಾಳ ಇವತ್ತು ಮನುಷ್ಯ ಹೆಂಗ ಬದುಕಾಕತ್ತಾನ ಅಂತಂದ್ರ ಬರೇ ದುಃಖದಿಂದ ಬದುಕಾಕತ್ತಾನ. ಭಗವಂತ ಎಟ್ರ ಕೊಡಲಿ ನಮಗ, ಇನ್ನೂ ಬೇಕಂತ ಬಾಯ ಬಡ್ಕೊಂಡ ಸಾಯಕತ್ತೇವ್ ನಾವೆಲ್ಲ. ಏನು ತಗೊಂಡು ಏನು ಮಾಡೋದೈತೆ ಹೇಳ. ಇವತ್ತ ಎಟ್ಟ ಬರುವಾಗೂ ಹೆಂಗ ಬಂದೇವಿ, ಖಾಲಿ ಕೈಲೇನೆ ಬಂದೇವಿ, ಹೋಗುವಾಗೂ ಖಾಲಿ ಆತ್ಮೆ ಆಯತ್ತೆ, ಖಾಲಿ ಆತ್ಮೆ ಜಾಯತ್ತೆ. ಇಟ್ಟು ಸತ್ಯ ಗೊತ್ತಿದ್ರು ನಾವೆಲ್ಲ ಹೆಂಗ ಬದುಕಾಕತ್ತೇವತ್ತಂದ್ರ ಬರೇ ನಂದು 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 ಅಂತ ಬಡ್ದಾಡ್ ಸಾಯಕತ್ತೆ. ಸ್ವಲ್ಪ ಏನ್ರ ಈಗಿನ ಮನುಷ್ಯ ಸ್ವಲ್ಪ ಜಾಗ ಹಿಡದ್ನಂದ್ ಸಾಕ್, ಸ್ವಲ್ಪ ಅಧಿಕಾರ ಬತ್ತಂದ್ರ ಸಾಕ್, ಸ್ವಲ್ಪ ಏನ್ರ ಬಂಗಾರ ಗಳಿಸಿದ್ನಂದ್ರ ಸಾಕ್, ಚಲೋ ಒಂದು ಸೀರೆ ಉಟ್ಕೊಂಡ್ರಂದ್ ಸಾಕ್, ಅವ್ರು ನಡೆಯೋರೇ ಯಾರಿಲ್ಲ. ನನ್ನ ಮುಂದೆ ಹೌದಿಲ್ಲ. ಸ್ವಲ್ಪ ಒಂದ್ ಜಾಗ ಹಿಡ್ದಂದ್ ಸಾಕು, ಒಂದು ಮನಿ ಮ್ಯಾಗ ಮನಿ ಕಟ್ಟಿದ, 1 ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ರು ಅವ್ನ್ ಹಿಡಿಯೋರ ಯಾರಿಲ್ಲ. ಕಾಲರ್ ಆರ್ಸಕ ಸ್ಟಾರ್ಟ್ ಮಾಡ್ತಾನ. ಏನಂತ? ನನ್ನ ಮುಂದ್ಯಾರ. ಅವ್ರಿಗೆ ಒಂದ ಉತ್ತರ ಹೇಳ್ಬೇಕು, ಗಪ್ಪ ಹಾಕನವ. ಯಾರು ಬಾಳ ಸೊಕ್ಕಿನಿಂದ ನನ್ನ ಮುಂದ್ಯಾರ ಅಂತಿರ್ತಾರಲ್ಲ, ಅವ್ರಿಗೆ ಒಂದ ಉತ್ತರ ಹೇಳ್ಬೇಕು, ಗಪ್ಪ ಹಾಕಾರ. ಅವ್ರು ಏನ್ ಉತ್ತರ ಹೇಳ್ಬೇಕಂತಂದ್ರ ನನ್ನ ಮುಂದ್ಯಾರ ಅಂದವ್ರ ಮುಂದ್ 3 ಗುಂಡ್ಲೆ ಇಟ್ಟು ಹೇಳ್ಬಿಡ್ಬೇಕು ನೋಡ್, ಗಪ್ಪ. ಅವ್ರು ಅರ್ಥ ಆತನ 3 ಗುಂಡ್ಲೆ ಅಂದ್ರ? ಅರ್ಥ ಆಗ್ಲಿಲ್ಲ. ಇನ್ನು ಟ್ಯೂಬ್ಲೈಟ್ ಇದ್ದಂಗ ಫೋಕಸ್ ಲೈಟ್ ಆಗ್ಬೇಕು ನೀವು. 3 ಗುಂಡ್ಲೆ ಅಂದ್ರೆ ಏನಂತಂದ್ರ ನೀ ಇವತ್ತ ಕೋಟಿಗಟ್ಲೆ ಆಸ್ತಿ ಗಳಿಸಿರ್ಬೋದು, ಬಂಗಾರ ಗಳಿಸಿರ್ಬೋದು, ಏನ್ ಬೇಕಾದ ಅಧಿಕಾರ ಇರ್ಬೋದು ನಿನ್ನ. ಆದ್ರ ಕೋಟಿಗಟ್ಲೆ ಗಳಿಸಿದ್ರು ಕೂಡ ನಿನ್ನ ಜಾಗದಾಗ ಅಗಿತಾರ ಅಂತಂದ್ರ 3/6 ಜಾಗದಾಗ ಅಗಿತಾರ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಇವತ್ತು 30-40 ಸೈಟ್ ತಗೊಂಡ್ರು ನಮ್ ಪರ್ಮನೆಂಟ್ ಸೈಟ್ ಅಂದ್ರ 3/6, 3/6 ಅವ ಶ್ರೀಮಂತರ ಆಗಲ್ಯಾಕ, ಅವ ಬಡವರ ಆಗಲ್ಯಾಕ. ಶ್ರೀಮಂತನ ಬಡವನ ಕೊನೆಯ ಆಸ್ತಿ ಎಟ್ಟಂದ್ರ ಅದು 3/6 ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ. ಇಟ್ಯಾವ ಜೀವನದೊಳಗ ತಿಳ್ಕೊತಾನಲ್ಲ ಅವನ ಜೀವನದೊಳಗ ದುಃಖ ಬರ್ಲಿಕ್ಕೆ
ಸಾಧ್ಯವಿಲ್ಲ. ನಾವೆಲ್ಲ ನಮ್ಮ ಜೀವನಕ್ಕೆ ಯಾಕೆ ದುಃಖ ಬರಾಕತ್ತವತ್ತಂದ್ರ, ನಾವ್ ಯಾಕೆ ದುಃಖದಿಂದ ಬದುಕಾಕತ್ತೇವತ್ತಂದ್ರ ಬರೀ ಆಸೆಯೇ ದುಃಖಕ್ಕೆ ಮೂಲ ಅಂತ ತಿಳ್ಕೊಂಡು ಬುದ್ಧ ಹೇಳಿದ. ನಮಗ ದುಃಖಕ್ಕೆ ಏನು ಕಾರಣ ಆಗಕತ್ತದಂದ್ರ, ಯಾವ ಮನುಷ್ಯ ಇವತ್ತು ದುಃಖದಿಂದ ಅದನ್ನ ಅವ ಯಾಕೆ ದುಃಖದಿಂದ ಇರ್ತಾನಂತಂದ್ರ ಆಸೆ. ಒಟ್ಟ ನಾಂದಂಗ ನಡಿಬೇಕು, ಈ ಜಗತ್ತ ನನ್ನ ಇಚ್ಛೆ ಅಂತೆ ನಡಿಬೇಕು, ನನ್ನ ಮನಿ ನನ್ನ ಇಚ್ಛೆ ಅಂತೆ ನಡಿಬೇಕು, ನಾ ಹೇಳ್ದಂಗ ಎಲ್ಲ ಆಗ್ಬೇಕು ಅನ್ನೋದು ಏನು ಆಸೆ ಐತಲ್ಲ, ನನಗಿಟ್ಟು ಆಸ್ತಿ ಬೇಕು ಅನ್ನೋ ಅಂತ ಆಸೆ, ನನಗಿಟ್ಟು ಬಂಗಾರ ಬೇಕನ್ನುವಂತ ಆಸೆ, ಈ ಅಧಿಕಾರ ಬೇಕನ್ನುವಂತ ಆಸೆ ಏನೈತಲ್ಲ, ಅದ ನಮ್ಮ ದುಃಖಕ್ಕೆ ಕಾರಣ ಆಗ್ತದ. ಎಲ್ಲ ಬಿಡ್ರಿ ನೀವು, ನಮ್ಮೆಲ್ಲರ ಇಚ್ಛೆ ಏನಿರ್ತದ, 4 ಇಚ್ಛೆ ಇರ್ತಾವ, ಬಾಳ ಇರಂಗಿಲ್ಲ. ನಮ್ಮ ಇಚ್ಛೆ ಅಂತೆ ನಡಿಬೇಕನ್ನೋದು ಏನಿರ್ತದಲ್ಲ ಅದು ಅಸಾಧ್ಯ. ನಮ್ಮ ಇಚ್ಛೆ ಅಂತೆ ನಡಿಲಿಕ್ಕಂದ್ರೆ ನಮಗ್ ದುಃಖ ಬರ್ಲಿಕ್ಕೆ ಪ್ರಾರಂಭ ಆಗ್ತದ. ಅವು ನಮ್ಮ ಇಚ್ಛೆಗಳು 4 ಇರ್ತಾವ, 4ರೊಳಗ ಎಲ್ಲ ಬರ್ತಾವ. ಒಂದೇ ಇಚ್ಛೆ ಯಾವ್ದ ಹೇಳ? ಈ ದೇಹ ಸ್ವರ್ಗಕ್ಕೆ ಹೋಗ್ಬಾರ್ದು, ಸಂಪತ್ತ ಕರಗಕ್ಕೆ ಹೋಗ್ಬಾರ್ದು, ಸಂಬಂಧ ಮುರಿಯಕ್ಕೆ ಹೋಗ್ಬಾರ್ದು, ಸಾವು ಬರಕ್ ಹೋಗ್ಬಾರ್ದು. ಇವ 4 ಇಚ್ಛೆ ಎಲ್ಲರಿಗೆ. ಹೌದಿಲ್ಲ? ದೇಹ ಸ್ವರ್ಗಕ್ಕೆ ಹೋಗ್ಬಾರ್ದು, ಸಂಪತ್ತ ಕರಗಕ್ಕೆ ಹೋಗ್ಬಾರ್ದು, ಸಂಬಂಧ ಮುರಿಯಕ್ಕೆ ಹೋಗ್ಬಾರ್ದು, ಸಾವು ಬರಕ್ ಹೋಗ್ಬಾರ್ದು. ಎಲ್ಲರ ಇಚ್ಛೆ ಅದಾವಿಲ್ರಿ ಇವು 4. ಯಾರಿಗಿಲ್ಲ ಇವು? ದೇಹ ಒಟ್ಟ ಸ್ವರ್ಗಕ್ಕೆ ಹೋಗ್ಬಾರ್ದು ಅನ್ನೋ ಇಚ್ಛೆ ಯಾರಿಗಿಲ್ಲ. ಇವತ್ತು ಹೆಂಗದಿನ್ನ ಹಂಗ ಇರ್ಬೇಕು. ಇವತ್ತು ಯಾರ ಕಾಲ ಮ್ಯಾಗ ನಾ ನಿಂತ್ಕೊಳ್ಳಲ್ಲ, ನನ್ನ ಕಾಲ ಮ್ಯಾಗ ನಾ ನಿಂತ್ಕೋಬೇಕು ಅನ್ನೋದು ಇಚ್ಛೆ ಐತಿ. ಆದ್ರೆ ಒಂದಲ್ಲ ಒಂದು ದಿನ ಕೋಲಿಡುವಂತ ಪರಿಸ್ಥಿತಿ ಬರುತ್ತ. ಕಾಲು ಮುರಿದ, ಬಿಳಿ ಕೂದಲಾಗುದ, ಹಲ್ಲು ಮುರಿದ, ಕೈ ಮುರಿದ, ಒಂದಲ್ಲ ಒಂದು ದಿನ ಎಲ್ಲ ಈ ಚರ್ಮ ಇವತ್ತಿಟ್ಟೈತಿ ಅಂದ್ರೆ ಒಂದಲ್ಲ ಒಂದು ದಿನ ಸ್ವರ್ಗದ ಇವತ್ತೆಟ್ಟು ನೀ ಅಂದಿರು ಚಂದಿರು, ಒಂದಲ್ಲ ಒಂದು ದಿನ ಚರ್ಮ ಸ್ವರ್ಗದ. ಇದು ಯಾರ ಇಚ್ಛೆ ಅಂದ್ರೆ ಇದು ನಿಸರ್ಗದ ಇಚ್ಛೆ. ನಮ್ಮ ಇಚ್ಛೆ ಅಂತ ನಡೆಯಂಗಿಲ್ಲ. ಇವತ್ತೆಟ್ರ ಕಲರ್ ಓಡಸ್ನಿ ತೆಲಿಗೆ, ಒಂದಲ್ಲ ಒಂದು ದಿನ ಬಣ್ಣ ಬಯಲಾಗದ. ಮೊನ್ನೆ ಒಬ್ಬಕ್ಕೆ ಮಠಕ್ಕೆ ಬಂದಿಲ್ಲ, ನಮ್ಮ ಮಠಕ್ಕೆ ಹೋಗ್ಬೇಕು ಮುದುಕಿ. ಅಕ್ಕಿ ಮುದುಕಿ ಬಂದು ಭೇಟಿಯಾಗಿದ್ಲು, ತೆಲಿ ತುಂಬ ಬಿಳಿ ಕೂದಲ. 1 ತಿಂಗಳಾಗಿಂದ ಒಳ್ಳೆ ಮಠಕ್ಕೆ ಬಂದ್ಲ ಅದ ಮುದುಕಿ. ಅವಾಗ ಬಂದಾಗ ಏನಾಗಿತ್ತಂದ್ರೆ ಬಿಳಿ ಕೂದ್ಲೋಗಿ ಎಲ್ಲ ಕರಿ ಕೂದ್ಲಾಗ್ಯಾವ. ನನಗ್ ಗಾಬರಿ ಆತ್. ಕೇಳಿದೆ ನಾನು, ಅಲ್ಲ ಮುದುಕಿ ಏನಿದು, ಏನು ಪವಾಡ ಮಾಡಿ, ಏನಾರ ಪವಾಡ ಮಾಡಿ ಹೇಳ ನನಗ. ಮೊನ್ನೆ 1 ತಿಂಗಳದಿಂದ ಬಂದಾಗ ಎಲ್ಲ ಕರಿ ಬಿಳಿ ಕೂದ್ಲಿದ್ದು, 1 ತಿಂಗಳದಿಂದ ಬಂದಾಗ ಎಲ್ಲ ಬಿಳಿ ಕೂದ್ಲಿದ್ದು. ಆದ್ರೆ ಈಗ 1 ತಿಂಗಳಾಗಿಂದ ಬಂದಿ ಎಲ್ಲ ಕರಿ ಕೂದ್ಲಾಗ್ಯಾವು. ಏನಿದು ಪವಾಡ ಅಂತ ನಾ ಮುದುಕಿ ಕೇಳಿದೆ. ಅವಾಗ ಆ ಮುದುಕಿ ಬಹಳ ಅದ್ಭುತ ಮಾತು ಹೇಳಿದ್ಲಕ್ಕಿ. ಅಜ್ಜರ ಏನು ಪವಾಡ ಇಲ್ಲ, ಮೊದಲೇನು ಬಿಳಿ ಕೂದ್ಲಿದ್ದು ಅಲ್ರಿ, ಅದು ದೇವ್ರ ಪವಾಡ. ಈಗ ಬಿಳಿ ಕೂದ್ಲು ಕರಿ ಕೂದ್ಲಾಗ್ಯಾವಲ್ಲ, ಇದು ಯಾರ ಪವಾಡ ಅಂತಂದ್ರ ಸ್ಟೇಷನರಿ ಅಂಗಡಿಯವನ ಪವಾಡ ಅನ್ಲಕ್ಕಿ ಮುದುಕಿ. ಯಾರಿಗಿಚ್ಛೆ ಇಲ್ಲ? ಹತ್ತೈತಿ ತಡ್ರಿ, ದೀಪ ಹತ್ತೈತಿ, ಈ ಕಡೆ ಲಕ್ಷ ಕೊಡ್ರಿ. ಯಾರಿಗಿಚ್ಛೆ ಇಲ್ಲ? ನಾವು ಎಟ್ಟು ಬಣ್ಣ ಬಡ್ಕೊಂಡ್ರು ಆ ಬಣ್ಣ ಹೇಳ್ತಿರ್ತ, ನಾ ಇರೋ ಮಟ್ಟ ಅಟ್ಟನಿಂದ ನಿನ್ನ ಬಿಟ್ಟು ಹೋದ್ನ, ನಿನ್ನ ನಿಜವಾದ ಬಣ್ಣ ಅವಾಗ ಬೈಲಕ್ಕದ ಮಗನ ಅಂತಿರ್ತದದು. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕಿಷ್ಟ. ಅದು ಒಟ್ಟ ಆರಕ್ಕೆ ಹೋಗ್ಬಾರ್ದನ್ರಿ, ಅದು ಅವ್ರ ಇಚ್ಛೆ. ಒಂದ್ ಸ್ವಲ್ಪ ಇದು ಮುಗಿಮಠ ಶಾಂತ ರೀತಿಯಿಂದ ಕುಳಿತುಕೊಂಡ್ಬಿಡ್ರಿ. ಎಲ್ಲಿಗೆ ನಿಂತಿದ್ದಾರೆ? ಸ್ಟೇಷನರಿ ಅಂಗಡಿನ ನೆನಪ. ನೀವು ಎಲ್ಲ ಸ್ಟೇಷನರಿ ಅಂಗಡಿ ಪವಾಡಗಳೇ ನೀವು. ಅಂದ್ರೆ ನಮ್ಮ ಇಚ್ಛೆ ಇರ್ತದ, ಒಟ್ಟ ದೇಹ ಸ್ವರ್ಗಕ್ಕೆ ಹೋಗ್ಬಾರ್ದು ಅಂತಕ್ಕಂಥದ್ದು ನಮ್ಮ ಇಚ್ಛೆ ಇರ್ತದ. ಆದ್ರೆ ನಮ್ಮ ಇಚ್ಛೆ ಅಂತೆ ನಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿನ ಈ ದೇಹ ಸ್ವರ್ಗದ. ಎರಡನೇದೇನು ನಮ್ಮ ಇಚ್ಛೆ, ಸಂಪತ್ತ ಕರಗಾಕ್ ಹೋಗ್ಬಾರ್ದು. ಸಂಪತ್ತು ಯಾವಾಗ ಹೆಂಗಿರ್ಬೇಕಂದ್ರ ದುಡ್ಡು ಇನ್ನೂ ಜಾಸ್ತಿ ಹಾಕೋತನ ಹೋಗ್ಬೇಕು.
ಕಡಿಮೆ ಆಗಕ್ ಹೋಗ್ಬಾರ್ದು. ಮೊನ್ನೆ ಇಲ್ಲೇ ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗೆ ಎಂತ ಘಟನೆ ನಡೆದೈತಂದ್ರ, ರೊಕ್ಕಗೋಸ್ಕರ ತಾಯಿ ಮಗನಿಗೆ ರೊಕ್ಕ ಕೊಡ್ಲಾರ್ಕ ಮಗ ಎತ್ತ ತಾಯಿಯ ಕುತ್ತಿಗೆಯನ್ನು ಇಚ್ಚಿಕಿ ಸತ್ತು ಹೊಡೆದಿರ್ತಕ್ಕಂಥ ಘಟನೆ ನಿನ್ನೆ ಮೊನ್ನೆ ನಡೆದದ. ಮೊನ್ನೆ ಇಲ್ಲೇ ಮುಧೋಳ ತಾಲೂಕಿನೊಳಗೂ ತಂದೆ ಮಗನ ಮೇಲೆ ಆಸ್ತಿ ಮಾಡ್ಲಾರ ಸಲುವಾಗಿ ಮಗ ಕೊಡ್ಲಿ ತಗೊಂಡು ತಂದೆಯ ರುಂಡವನ್ನೇ ಆರಿಸಿದ. ಎಷ್ಟು ಜಗಳಗಳು ನಡೆದವು. ಸಂಪತ್ತಿಗೋಸ್ಕರ ಎಷ್ಟು ಬಡದಾಡ ಸಾಯಕತ್ತೇವೆ ನಾವೆಲ್ಲರೂ ಸಹಿತ. ರಾಮಾಯಣ ಮಹಾಭಾರತ ಎದುರು ಸಮಯ ನಡೀತು. ಹೆಣ್ಣು ಹೊನ್ನು ಮಣ್ಣು ಇವ್ಯಾವು ಶಾಶ್ವತವಲ್ಲ, ಎಲ್ಲವೂ ಇಲ್ಲೇ ಬಿಟ್ಟು ಹೋಗುದದ. ಅದರಿಂದ ಯಾಕೆ ಬಡದಾಡ್ದು? ಅಣ್ಣ ತಮ್ಮ ಇಬ್ರು ಜಗಳಾಡಕತ್ರು. ಅಣ್ಣಂತನ ಈ ಜಾಗ ನನ್ನ ಜಾಗದಾಗ ಐತಿ, ಈ ಜಾಗ ನನಗ ಬೇಕತ್ತ ಅಣ್ಣಂತನ. ತಮ್ಮಂತನ ಇದು ಜಾಗ ನಿಂದಲ್ಲ, ಈ ಜಾಗ ನನ್ನ ಇದ್ರೊಳಗ ಬರ್ತದ, ಈ ಉತ್ತಾರಿ ಒಳಗ ನನ್ನ ಹೆಸರದ, ಈ ಜಾಗ ನನಗ ಬೇಕತ್ತ ತಮ್ಮಂತನ. ಅಣ್ಣ ತಮ್ಮ ಜಗಳಾಡಕತ್ರು. ಎದಕ್ಕ? ಇಟ್ಟು ಒಂದ್ ಗೇನ ಜಾಗಕ್ಕ ಅಣ್ಣ ತಮ್ಮ ಜಗಳಾಡಕತ್ರು. ಈ ಜಾಗ ನಂದಂತ ಅಣ್ಣಂತನ, ತಮ್ಮಂತನ ಈ ಜಾಗ ನಂದಂತ ತಮ್ಮಂತನ. ಇಬ್ರು ಜಗಳಾಡಕತ್ರು, ಕೈ ಜಗಳಾಡಕತ್ರು. ಅಣ್ಣಂತನವಾಗ ಈ ಜಾಗ ಎಟ್ಟರ ಲಕ್ಷ ಕಿಮ್ಮತ್ ತಗೊಳ್ಯಾಕ ಈ ಜಾಗ ನನಗ ಬೇಕತ್ತ ಅಣ್ಣಂದ ತಮ್ಮಂದ. 8 ಲಕ್ಷ ಅಲ್ಲ ಮಗನ, 8 ಕೋಟಿ ರೂಪಾಯಿ ಕಿಮ್ಮತ್ ತಗೊಳ್ಯಾಕ ಈ ಜಾಗ ನನಗ ಬೇಕತ್ತ ತಮ್ಮ ಅನ್ನಕತ್ತ. ಇಬ್ರು ಅಣ್ಣ ತಮ್ಮ ಬಡದಾಡಿ ಆ ನೆಲಕ್ಕ ಆ ಭೂಮಿಗೆ ಲಕ್ಷ ಕೋಟಿ ರೂಪಾಯಿ ಕಿಮ್ಮತ್ ಕಟ್ಟಕತ್ರು. ಆದ್ರ ಆ ಭೂಮಿ ನಗತಾ ಒಂದು ಮಾತು ಹೇಳತ್ತಂತ ಅಣ್ಣ ತಮ್ಮಗ, ಮಕ್ಕಳೇ ಇವತ್ತು ನನಗೋಸ್ಕರ 8 ಲಕ್ಷ 8 ಕೋಟಿ ರೂಪಾಯಿ ಕಿಮ್ಮತ್ ಕಟ್ರಿ, ಆದ್ರ ಒಂದಲ್ಲ ಒಂದು ದಿನ ನಿಮ್ನ ಕಿಮ್ಮತ್ ಇಲ್ಲಾರ್ದಂಗ ಒಳಗಾಕಿ ಮ್ಯಾಗ ನಾನ ಕುಂದ್ರ ಮದಿನ ಮಕ್ಕಳು ಅಂತ ಭೂಮಿ ಅಂತಿರ್ತದ. ಹೌದಿಲ್ಲ? ಎಟ್ ನಾವು ಬಡದಾಡಿದ್ರು ಅದ ಮ್ಯಾಗ ಕುಂದ್ರದಲ್ಲ, ನಾವು ತಳಗ್ ಹೋಗುದಲ್ಲ. ಈ ಸತ್ಯ ಅರ್ಥ ಮಾಡ್ಕೊಂಡ್ಬಿಡ್ರಿ, ಬಹಳ ಚಂದ ಇರ್ತದ. ನಮ್ಮ ಇಚ್ಛೆ ಒಟ್ಟು ಸಂಪತ್ತು ಬೇಕು, ಏನ್ರ ಮಾಡಿ ಒಟ್ಟು ರೊಕ್ಕ ಗಳಿಸ್ಬೇಕು. ಇವತ್ತ ಸತ್ಯ ಶುದ್ಧ ಕಾಯಕದಿಂದ ದುಡಿಯುವಂತವ್ರು ಕಡಿಮೆ ಆಗ್ಯಾರ. ಇವತ್ತ ಒಟ್ಟ 2 ನಂಬರ್ ಮಾಡಿ ದುಡಿಯೋರ ಬಹಳ ಜನ ಆಗ್ಯಾರ. ಒಟ್ಟ ಹರಾಮಿ ಕುಂತು ತಿನ್ಬೇಕನ, ಮನ್ಯಾಗ ಕುಂತ್ರು ದುಡ್ಡು ಬರ್ಬೇಕು, ಲಕ್ಷ ರೂಪಾಯಿ ದುಡಿಬೇಕು, ದೊಡ್ಡ ಬೆಡ್ರೂಮ್ ಕಟ್ಟಬೇಕು, ದೊಡ್ಡ ಮನಿ ಒಳಗ ದೊಡ್ಡ ಬೆಡ್ರೂಮ್ ಕಟ್ಟಬೇಕು. ಒಂದಿನ ಬೆಡ್ರೂಮ್ ಒಂದಿನ ಡೆಡ್ ರೂಮ್ ಆಕ್ಕೇತಿ ಅನ್ನೋ ಸತ್ಯ ಗೊತ್ತಿಲ್ಲ ನಮಗ. ಎಷ್ಟು ಬಡದಾಡೋದು. ಸಂಪತ್ತು ಯಾವುದು ಶಾಶ್ವತವಲ್ಲ. ಇದ್ರ ಸಂಬಂಧ ಎದಕ್ಕೂ ಬಡದಾಡಕ್ ಹೋಗ್ಬೇಡ್ರಿ. ಚಂದ ಬದುಕು ಕೊಟ್ಟನ ಭಗವಂತ, ಪ್ರೀತಿಯಿಂದ ಬದುಕುದು ಒಂದೊಂದು ಹೋಗ್ತಿರ್ತದ. ಮೊನ್ನೆ ಜಮಖಂಡಿ ಒಳಗ ನಮ್ಮ ಹತ್ರ ಒಬ್ಬರು ಭಕ್ತರು ಬಂದಾರ. ಯಾಕೆ ಬಂದಾಳ? ಒಬ್ಬ ಹೆಣ್ಣು ಮಗಳು, ವಯಸ್ಸಿನ ಮದುವೆಯಾದ ಹೆಣ್ಣು ಮಗಳು ಎದಕ್ ಬಂದಾಳ ಅಂತಂದ್ರ, ಏನ್ ಮಾಡುದ್ರಿ ಅಜ್ಜರ, ನನ್ನ ವರದಕ್ಷಿಣೆ ಕೊಡ್ಲಾರ್ಕ ನಮ್ಮ ಗಂಡನ ಮನೆಯವರು ನನ್ನ ಬಿಟ್ಟು ಕಳಿಸ್ಯಾರ, ಡೈವರ್ಸ್ ಕೊಡು ಅಂತ ತಿಳ್ಕೊಂಡು ಹೇಳಾಕತ್ತಾರ ಅಂತ ತಿಳ್ಕೊಂಡು ಹೇಳಿದ್ರು. ನೋಡ್ರಿ, ಸಂಪತ್ತಿಗೋಸ್ಕರ ವರದಕ್ಷಿಣೆ ತನ್ನ ಹೆಂಡತಿನ ಸಾಕೋದಾಗಲ್ಲೇ ನಿಜವಾದ ಗಂಡಸ ಈ ಜಗತ್ತಿನೊಳಗೆ ಯಾರತ್ತಂದ್ರೆ ಸುಮ್ಮನೆ ಮೀಸಿ ಬಿಟ್ಟ ದೊಡ್ಡ ಗಾಡಿ ಮ್ಯಾಗ ಅಡ್ಡಾಡೋ ನಿಜವಾದ ಗಂಡಸ ಅಲ್ಲೇ ಅಲ್ಲ. ನಿಜವಾದ ಗಂಡಸ ಈ ಜಗತ್ತಿನೊಳಗೆ ಯಾರಾದ್ರೂ ಇದ್ರೆ, ಯಾರು ವರದಕ್ಷಿಣೆ ತಗೊಳ್ಳಾರ್ದೆ ಯಾವ ಗಂಡಸ ಮದುವೆ ಹಾಕಣಲ್ಲ ಅವ ನಿಜವಾದ ಗಂಡಸ ಹಾಕ್ತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಯಾವ ತಂದೆ ತಾಯಿ ಆಸ್ತಿ ಕೇಳಾರ್ದಂಗ ಸ್ವಂತ ದುಡಿದ ಮಗ ತಿನ್ನತಾನಲ್ಲ ಅವ ನಿಜವಾದ ಗಂಡಸ ಆಗ್ತಾನ. ಒಂದು ತುತ್ತು ತಿನ್ನುವಾಗ ಇದು ಹರಾಮಿ ತಿನ್ನಾಕತ್ತೀನೋ ಇದು ದುಡಿದು ತಿನ್ನಾಕತ್ತೀನಿ ಅಂತ ತಿಳ್ಕೊಂಡ ಯಾವ ನೋಡ್ಕೊಂಡು ತುತ್ತು ತಿನ್ನತಾನಲ್ಲ ಅವ ನಿಜವಾದ ಗಂಡಸ ಆಗ್ತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಒಟ್ಟು ಹರಾಮಿ ತಿನ್ಬೇಕಂತಾರ, ಬರೇ ಮಂದಿದ ಬೀಗರು ತಿನ್ಬೇಕು. ಯಾವ ಶಾಶ್ವತ ಅದು? ಆಸ್ಗಿದ್ದಟ್ಟ ಇಟ್ಟು ಚಂದ ಗಾದಿ ಮಾತು ಹೇಳುತ್ತೀರಿ, ಆಮೇಲೆ ಬಡದಾಡತ್ತೀರಿ. ಯಾವುದು ಶಾಶ್ವತವಲ್ಲ. ಚಂದ ಪ್ರೀತಿಯಿಂದ ಬದುಕ್ರಿ, ಅದೇ ಶಾಶ್ವತ ಅಂತಕ್ಕಂಥ ಮಾತು ನಿಮಗೆಲ್ಲ ಹೇಳಿ, ಸಂಪತ್ತ ಕರಗಕ್ಕೆ ಹೋಗ್ಬಾರ್ದು. 3ನೇದೇನ, ಇವು 4 ನೆನಪಿಟ್ಕೋಬೇಕು ನೀವು. ಅದಕ್ಕೆ ಕೇಳಾಕತ್ತೀನಿ ನಮ್ಗ.
ಮೂರನೇದೇನ? ವೆರಿ ಗುಡ್. ಎಂತ ಭಕ್ತರದಿರಿ ನೀವು. ನಿಮ್ ಮೈಕ್ ಕೊಟ್ರೆ ನೀವ ಒಂದೊಂದ್ ತಾಸು ಪುರಾಣ ಹೇಳಂಗದಿರಿ ಎಲ್ಲರೂ. ಸಂಬಂಧ ಮುರಿಯಾಕ ಹೋಗ್ಬಾರ್ದಂತಕ್ಕಂಥ ಇಚ್ಛೆ ನಮ್ದದ. ಆದ್ರೆ ನಮ್ಮ ಇಚ್ಛೆ ಅಂತ ನಡ್ಯಾಕತ್ತದ ಇಲ್ಲ. ಯಾವ ಸಂಬಂಧಗಳು ಚಲೋ ಅದ ಇವತ್ತ? ಗಂಡ ಹೆಂಡತಿ ಸಂಬಂಧ ಚಲೋ ಇಲ್ಲ, ಅತ್ತಿ ಸೊಸಿ ಸಂಬಂಧ ಚಲೋ ಇಲ್ಲ, ತಂದೆ ತಾಯಿ ಮಕ್ಕಳ ಸಂಬಂಧ ಚಲೋ ಇಲ್ಲ. ಎಲ್ಲ ಮುರಿದು ಮೂರಾ ಬಟ್ಟೆ ಆಗಕತ್ತಾವು. ಯಾರು ಮನಿಯೊಳಗ ಪ್ರೀತಿಯಿಂದ ಬದುಕಾಕತ್ತಿದಿಲ್ಲ. ಅವಾಗೆಲ್ಲ ಎಷ್ಟು ಚಂದ ಬದುಕ್ತಿದ್ರಿ ನಮ್ಮ ಹಿರಿಯರು. ಅವಾಗ ಎಷ್ಟು ಚಂದ ಒಂದ ಮನಿ ಇರ್ತಿತ್ತು, 50-60 ಜನ ಬದುಕ್ತಿದ್ರು. ಈಗ ಮನಿ ಮ್ಯಾಗ ಮನಿ, 8 ಬೆಡ್ರೂಮ್ ಆಗ್ಯಾವು. ಅಂದ್ರೆ ಇವತ್ತು ಹೆಂಗ ಬದುಕಾಕತ್ತಾರ ಅಂತಂದ್ರ 5 ಬ್ಯಾಡ 4 ಮಂದಿ ಅಟ್ಟ ಮನ್ಯಾಗ. ಇವತ್ತು ಕಂಪೌಂಡ್ ಬಹಳ ದೊಡ್ಡ ಆಗಕತ್ತಾವ, ಮನಿ ಕಂಪೌಂಡ್ ಬಹಳ ದೊಡ್ಡ ಆಗಕತ್ತಾವ. ಆದ್ರ ಮನಸ್ಸುಗಳು ಬಹಳ ಸಣ್ಣ ಆಗಕತ್ತಾವು. ಅವಾಗ ಮನಿಗಳು ಬಹಳ ಸಣ್ಣ ಇದ್ದು, ಅವಾಗಿನ ಮನಸ್ಸುಗಳು ಬಹಳ ದೊಡ್ಡ ಇದ್ದು. ಇವತ್ತಿನ ಮನಸ್ಸುಗಳು ಯಾಕಿಟ್ಟು ವಿಕೃತ ಆಗಕತ್ತಾವು? ಪ್ರೀತಿಯಿಂದ ಬದುಕಬೇಕು, ಗಂಡ ಹೆಂಡತಿ ಚಂದ ಬದುಕಬೇಕು. ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಹೇಳ್ತಾರ. ಚಂದ ಇಬ್ರು ಗಂಡ ಹೆಂಡತಿ ಅಂತ ಯಾರಿಗೆ ಕರೀತಾರ ಅಂತಂದ್ರ, ಕೇವಲ ದೇಹದಿಂದ ಒಂದಾದವರಿಗೆ ನಿಜವಾದ ಗಂಡ ಹೆಂಡತಿ ಅಂತ ಕರೆಯುವುದಿಲ್ಲ. ಯಾರು ಹೃದಯದಿಂದ ಒಂದಾಗ್ತಾರಲ್ಲ ಅವ್ರಿಗೆ ನಿಜವಾದ ಗಂಡ ಹೆಂಡತಿ ಅಂತ ಕರೀತಾರ. ಹೃದಯದಿಂದ ಒಂದಾಗ್ಬೇಕು. ಇಬ್ಬರ ಕಣ್ಣುಗಳು ಬೇರೆ ಆದ್ರೂ ಕೂಡ ನೋಡುವ ನೋಟ ಒಂದಾಗಿರ್ಬೇಕು. ಇಬ್ಬರ ಕೈಗಳು ಬೇರೆ ಆದ್ರೂ ಕೂಡ ಮಾಡುವ ಕಾಯಕ ಒಂದಾಗಿರ್ಬೇಕು. ಇಬ್ಬರು ಕಾಲುಗಳು ಬೇರೆ ಆದ್ರೂ ಕೂಡ ಇಬ್ಬರು ನಡೆಯುವಂತ ದಾರಿ ಒಂದಾದಾಗ ಮಾತ್ರ ಸಂಸಾರ ಬಹಳ ಚೆನ್ನಾಗಿ ನಡೀತದ. ಚಂದ ಪ್ರೀತಿಯಿಂದ ಬದುಕಬೇಕು ಗಂಡ ಹೆಂಡತಿ ಆದವ್ರು. ನಾವೊಂದು ಸೂತ್ರ ಹೇಳ್ತೀನಿ, ಸಂಸಾರ ಬಹಳ ಚಂದ ನಡಿಬೇಕಾಗಿತ್ತ. ಅದನ್ನ ಪಾಲಿಸ್ಬಿಡ್ರಿ. ಈಗಿನವ್ರು ಏನದಿರಲ್ಲ, ಅದನ್ನ ಯಾರು ಪಾಲಿಸ್ತಾರ ಅವ್ರ ಸಂಸಾರ ಬಹಳ ಚಂದ ನಡೀತಾವ. ಹೇಳ, ನಿಮ್ಗೆ ಬ್ಯಾಸರ ಆಗಿತ್ತಂತ ಚಪ್ಪಾಳೆ ತಟ್ಟುಬಿಡ್ರಿ, ಮುಗಿಸ್ಬಿಡ್ತೇನೆ. ಅವ್ರ ಸಂಸಾರ ಮನಿ ಕರಿಯಾಕತ್ತಿರ್ಬೋದು, ಅದಕ್ಕೆ ಚಪ್ಪಾಳೆ ತಟ್ಟಾಗತ್ತಾರ. ಸಂಸಾರ ಚಂದ ನಡಿಬೇಕಾಗಿತ್ತಂದ್ರ ಇದನ್ನ ಒಂದು ಸೂತ್ರ ಅಳವಡಿಸ್ಕೊಂಡ್ಬಿಡ್ರಿ. ನಿಮ್ಮ ಸಂಸಾರ ಬಹಳ ಚಂದ ನಡೀತದ, ಒಟ್ಟ ಜಗಳ ಬರಂಗಿಲ್ಲ. ಅದು ಏನು ಸೂತ್ರ ಅಂದ್ರ, ಹೆಂಡ್ತಿ ಮನ್ಯಾಗ ಭಾಳ ಬೆಂಕಿ ಆಗಿದ್ಲತ್ತಂದ್ರ ಗಂಡ ಏನಾಗ್ಬೇಕಂದ್ರ ನೀರಾಗ್ಬಿಡ್ಬೇಕು. ಹೆಂಡ್ತಿ ಗಂಡ ಏನಾದ್ರೂ ಭಾಳ ಬೆಂಕಿ ಆಗಿದ್ನತ್ತಂದ್ರ ಅವಾಗ ಹೆಂಡ್ತಿ ನೀರಾಗ್ಬಿಡ್ಬೇಕು. ಇಷ್ಟ ನೋಡಿ ಸಂಸಾರದೊಳಗ ಸೂತ್ರ. ಯಾರ ಜೀವನದೊಳಗೆ ಅಳವಡಿಸ್ಕೊತಾರಲ್ಲ ಒಟ್ಟ ಜಗಳ ಬರಂಗಿಲ್ಲ. ಮತ್ತ ಗಂಡ ಬೆಂಕಿ ಆದ, ಈ ಕಡೆ ಹೆಂಡ್ತಿ ಬೆಂಕಿ ಆದ್ಲತ್ತಂದ್ರ ಮನಿ ದಗ 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 ಉರ್ದು ಹೋಗ್ಬಿಡತ್ತದ. ಬೆಂಕಿ ಎತ್ತಿ ಉರ್ದು ಹೋಗ್ಬಿಡತ್ತದ. ಹಂಗ ಆಗ್ಬಾರ್ದಾಗಿತ್ತ. ಒಬ್ಬರು ಗೆಲ್ಲಾಕತ್ತಾರಂದ್ರ ಒಬ್ಬರು ಸೋಲಾಕ್ ರೆಡಿ ಇರ್ಬೇಕು. ಒಬ್ಬರು ಸೋಲಾಕತ್ತಾರಂದ್ರ ಒಬ್ಬರು ಗೆಲ್ಲಾಕ್ ರೆಡಿ ಇರ್ಬೇಕು. ಇಬ್ರು ನಿಂದರ ಅಲ್ಲಿ ನಂದು ಮೊದಲು ಬಾರಿ ಎಂಗೇಜ್ಮೆಂಟ್ ಆಗಿ ಹೊಸದಾಗಿ ಮದುವೆ ಆದಾಗ ನಿನ್ನ ಬಿಟ್ರ ನಾ ಇಲ್ಲ, ನನ್ನ ಬಿಟ್ರ ನೀ ಇಲ್ಲ, ಹೌದಿಲ್ಲ? ಮದುವೆ ಆಗಿ ಹೊಸದಾಗಿ ನೀನು ಬಿಟ್ರ ನಾ ಇಲ್ಲ, ನನ್ನ ಬಿಟ್ರ ನೀ ಇಲ್ಲ. ಮದುವೆ ಆದ 1 ವರ್ಷ ಆಗಿರ್ ಮನ್ಯಾಗ ಒಂದು ನೀ ಇರ್ಬೇಕು, ಇಲ್ಲ ನಾ ಇರ್ಬೇಕು. ಹಂಗ ಆಗಕತ್ತಾವ ಇಲ್ಲ? ಆಗ್ಯಾವಂತ ಹೇಳಾಕತ್ತೀನಿ ನಾ. ಯಾಕಂದ್ರೆ ಇವಾಗ ಕೇಸ್ಗಳು ಬರ್ತಾವ ನಮ್ಮ ಮಠಕ್ಕೆ. ಕೇಳಿ 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 ಎಲ್ಲರ ಮಠ ಬಿಟ್ಟು ಹೋಗಂಗ ಅನ್ನಿಸ್ಬಿಡ್ತದ ಒಂದೊಂದು ಟೈಮ್ದಾಗ. ನಾವು ಚಂದ ಬದುಕಬೇಕು. ಈ ನೋಡ್ಬೇಕು, ಇವು ಗಂಡ ಹೆಂಡತಿ ಮದುವೆ ಆಗಿ ಏನು ಎಂಗೇಜ್ಮೆಂಟ್ ಆಗಿರ್ತದ, ಈಗ ಸ್ಟಾರ್ಟ 24 ತಾಸು ಫೋನ್ ಮಾಡೋದು. ಏನ್ ಮಾಡಾಕತ್ತಿ, ಊಟ ಮಾಡಾಕತ್ತಿ ಏನು, ಎದ್ದೇನೋ ಮಲ್ಕೊಂಡೇನೋ, 24 ತಾಸು ಫೋನ್ ಹಚ್ಚದ. ಮದುವೆ ಎಂಗೇಜ್ಮೆಂಟ್ ಆಗಿ ಫೋನ್ ಕೊಡ್ಸುದು, ಬಟ್ಟಿ ಕೊಡ್ಸುದು, ಬರ್ತ್ಡೇ ಮಾಡೋದು, ಅವ್ರನ್ನೆಲ್ಲ ಎಲ್ಲರ ಟೂರ್ ಕರ್ಕೊಂಡು ಹೋಗುದು, ಹಿಂಗೆಲ್ಲ ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಆಗಿರ್ತದ. ಮದುವೆ ಆದ 1 ತಿಂಗಳಿಗೆ ಅವಾಗ ಹೆಂಡತಿ ಕೇಳಿಲ್ಲ, ಅಲ್ಲ ಮದುವೆ ಆಗೋಕ್ಕಿಂತ ಮುಂಚೆ ಎಷ್ಟು ಚಂದ ನಾನು ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಿದ್ದಿ, ಕೇಳಿದ ಬಟ್ಟಿ ಕೊಡಿಸ್ತಿದ್ದಿ, ಬರ್ತ್ಡೇ ವಿಶ್ ಮಾಡ್ತಿದ್ದಿ, ಎಷ್ಟು ಚಂದ ಪ್ರೀತಿಯಿಂದ ಮಾತಾಡ್ತಿದ್ದಿ. ಮದುವೆ ಆಗಿ 1 ವರ್ಷ ಆಯ್ತು, ಚಂದ ಮಾತಾಡವಲ್ಲೆಲ್ಲ.
ಹಾ ಈ ಕಡೆ ಕಾಣಕತ್ತೀನಿ ಇಲ್ಲ ಎಲ್ಲರೂ. ಆಕಿ ಕೇಳಿಲ್ಲ, ಮದುವೆ ಆಗಿ 1 ವರ್ಷ ಆಯ್ತು, ಒಟ್ಟ ಚಂದ ಎಲ್ಲಿ ಕರ್ಕೊಂಡು ಹೋಗಲ್ಲಗಿ, ಚಂದ ಮಾತಾಡಲ್ಲಗಿ, ಏನು ಕೊಡಸಲ್ಲಗಿ, ಪ್ರೀತಿ ಕಡಿಮೆ ಆಗತ್ತಲ್ಲ ಯಾಕ ಅಂತ ತಿಳ್ಕೊಂಡು ಹೆಂಡತಿ ಗಂಡಕ್ ಪ್ರಶ್ನೆ ಮಾಡಿದಾಗ ಅವ ಗಂಡ ಹೇಳಿಲ್ಲ ಅಂತ. ಎಲೆಕ್ಷನ್ ಮುಗಿದ ಮೇಲೆ ಯಾರ ಪ್ರಚಾರ ಮಾಡ್ತಾರೆ? ನಾನು ಎಲೆಕ್ಷನ್ ಮುಗೀತದು, ಮದುವೆ ಅಂದ್ರೆ ಎಲೆಕ್ಷನ್ ಇದ್ದಂಗ, ಅದಕ್ಕಿಂತ ಮುಂಚೆ ಪ್ರಚಾರ ಅದು. ಎಲೆಕ್ಷನ್ ಮುಗೀತು. ಹಿಂಗಾಗ್ಯಾವ ಸಂಸಾರ ಇವತ್ತ. ಯಾವಾಗ್ಲೂ ಕೂಡ ಚಂದ ಇರ್ಬೇಕು, ಪ್ರೀತಿಯಿಂದ ಇರ್ಬೇಕು. ಈ ವೆಡ್ಡಿಂಗ್ ಅನ್ನೋದು ಹೆಂಗಾಗೈತೆ ಅಂದ್ರೆ ವೆಡ್ಡಿಂಗ್ ಅಂದ್ರೆ ಮದುವೆ, ವೆಲ್ಡಿಂಗ್ ಅಂದ್ರೆ ಕೆಬ್ಬಣಗಳು ಸೇರಿಸುವಾಗ ಹಚ್ತಾರ ನೋಡೋದು. ಈ ವೆಡ್ಡಿಂಗ್ ಏನ್ ವ್ಯತ್ಯಾಸ ಅಂತಂದ್ರೆ, ಈ ವೆಲ್ಡಿಂಗ್ ಹೊಡಿವಾಗ ಕೂಡಿಸುವಾಗ ಮೊದಲು ಕಿಡಿ ಆರ್ತದ, ಆಮೇಲೆ ಕೂಡ್ತೈತಿ. ಇದು ವೆಡ್ಡಿಂಗ್ ಏನಂದ್ರೆ ಮೊದಲು ಕೂಡ್ತದ, ಆಮೇಲೆ ಕಿಡಿ ಆರ್ತದ. ಇಟ್ಟ ವ್ಯತ್ಯಾಸ ಇವಕ್ಕ. ಹಿಂಗ ಬದುಕಬಾರ್ದು, ಚಂದ ಪ್ರೀತಿಯಿಂದ ಬದುಕ್ಬೇಕು. ಅತ್ತಿ ಸೊಸೆ ಆದವರು ಚಂದ ಬದುಕ್ಬೇಕು. ಅತ್ತಿ ಸೊಸೆ ಆದವರು ಇವತ್ತು ಹೆಂಗ ಜಗಳಾಡಕತ್ತೀರಿ ಅವ್ವ. ಚಂದ ಪ್ರೀತಿಯಿಂದ ಬದುಕ್ಬೇಕತ್ತಿ. ಅದ್ರ ಬಗ್ಗೆ ಪುರಾಣ ಹೇಳ್ಕೊತ ಹೋದ್ನಿ ಅಂದ್ರೆ ಇವತ್ತು ರಾತ್ರಿ ಬೆಳತನ ಹಾಕೋ ನಾವು. ಹಾ ಹೇಳ್ರೆ ಎಷ್ಟು ಇಂಟ್ರೆಸ್ಟ್ ಐತಿ ನೋಡಿ ನಮ್ಗೆ ಕೇಳ್ಬೇಕಂತ. ಅತ್ತಿ ಸೊಸೆ ಆದವ್ರು ಇವತ್ತು ಹೆಂಗಾಗ್ಯಾರ ಅಂತಂದ್ರ, ಈ ಹತ್ತಿದವ್ರು ಭಾಳ ಜಾಬಾದ ಇರ್ತಾವ. ಯುವಕರ ಬಗ್ಗೆ ಅಂತೇಳಿ ಇವು ಜಾಬಾದಿನ ಇರ್ತಾವ. ಎಲ್ಲ ಅಧಿಕಾರ ನಂದ ಇರ್ಬೇಕು, ಆಕಿ ನಾ ಹೇಳ್ದಂಗ ಕೇಳ್ಬೇಕು. ಮಗಳೇನು ಕೊಟ್ಟ ಮನಿ ಏನಿರ್ತದಲ್ಲ, ಆಕಿನ ಮಗಳನ್ನ ಬೇರೆ ಮನಿಗೆ ಕೊಟ್ಟಿರ್ತಾರೆ. ಇವ್ರು ಹತ್ತಿದವ್ರು ಹೆಂಗಿರ್ತಾರ ಅನ್ನೋದು ಕೇಳಾಕತ್ತೀನಿ. ಅವ್ರ ಮಗಳಿಗೆ ಬೇರೆ ಊರಿಗೆ ಕೊಟ್ಟಾಗ 24 ತಾಸು ಫೋನ್ ಹಚ್ತಾರ. ಯವ್ವ ಮಗಳ ಎದ್ದೇನೋ, ಊಟ ಮಾಡಿದೇನೋ, ನಾಷ್ಟ ಮಾಡಿದೇನೋ, ಬಟ್ಟಿ ತೊಳೆದೇನೋ, ಏನ್ ಮಾಡಿದಿ, ನಿನ್ನ ಗಂಡ ಏನು ಮಾಡಾಕತ್ತಾನ, 24 ತಾಸು ಫೋನ್ ಹಚ್ತಾವ ಮಗಳಿಗೆ. ತನ್ನ ಸೊಸೆ ಅಲ್ಲೇ ಮುಂದೆ ಅಡ್ಡಾಡ್ತಿರ್ತಾಳ, ಒಂದೊತ್ತು ನಾಷ್ಟ ಮಾಡಿದೇನೋ ಅಂತ ಕೇಳಂಗಿಲ್ಲ ಮನ್ಯಾಗ. ಅತ್ತಿ ಸೊಸೆ ಯಾರ ಮಗ್ಳು ಕುಂತಿರ್ ಕೈ ಎತ್ತಿ ನೋಡೋ ಮೇಲೆ. ಈ ಊರಾಗ ಕುಂತಿರ್ಬೋದು ಅನ್ಸುತ್ತ. ಇಲ್ಲಿ ಯಾರು ಜಗಳಾಡೋರು ಹಂಗಿಲ್ಲ. ಇಲ್ಲಿ ಭಾಳ ಒಳ್ಳೆಯವ್ರ ಅದಿರಿ ನೀವು. ಯಾನೋ ಜಗಳ ಅಂದ್ರೆ ಗೊತ್ತಿಲ್ಲ ನಿಮಗೆ, ಹೌದಿಲ್ಲ? ನಿಮ್ ಬಗ್ಗೆ ಹೇಳಿ ಮತ್ತೆ ಈ ಊರು ದಾಟೋದು ವಜ್ಜಾಗಿತ್ತಂತೆ. ಅದಕ್ಕೆ ನಿಮ್ನ ಹೊಗಳಬೇಕಾಗತ್ ನಾ. ಅಕ್ಕಿ ಮಗಳಿಗೆ 24 ಹಿಂಗ ಊರಾಗ, ಈ ಸೈದಾಪುರ ಊರಾಗ ಜಾತ್ರೆ ಬಂತು. ಅವಾಗ ಅವ್ವ ತನ್ನ ಮಗಳಿಗೆ ಫೋನ್ ಮಾಡಿದ್ಲಿ, ಯವ್ವ ಮಗಳ ಊರಾಗ ಜಾತ್ರೆ ಬಂತ, ಬಾ ಊರಿಗೆ ಅಂತ ತಿಳ್ಕೊಂಡು ಫೋನ್ ಮಾಡಿದ್ಲ. ಅವಾಗ ಅವ್ರ ಮಗಳು ನಮ್ಮ ಅವ್ವ ಫೋನ್ ಹಚ್ಚಾಳ, ತವ್ರ ಊರಿಗೆ ಹೋಗ್ಬೇಕಂತ ತಿಳ್ಕೊಂಡು ಅಕ್ಕಿ ಏನ್ ಮಾಡಿದ್ಲ ಅಂದ್ರೆ, ಬರೇ 4 ದಿನದ ಜಾತ್ರೆಗೆ 50 ಸೀರೆ ಪ್ಯಾಕ್ ಮಾಡಿ 5 ಸುಟ್ಕೇಸ್ ರೆಡಿ ಮಾಡಿದ್ಲ ಅಕ್ಕಿ. 5 ಸುಟ್ಕೇಸ್ ರೆಡಿ ಮಾಡಿ ಅವ್ರ ಗಂಡಗೆ ಹೇಳಿದ್, ನಮ್ಮವ್ ನಿನ್ನೂ ಕರ್ಕೊಂಡು ಬಾ ಅಂದಾಳ ಅಂತ ತಿಳ್ಕೊಂಡು ಅವ್ರ ಗಂಡಗ್ ರೆಡಿ ಮಾಡಿದ್ಲು. ಗಂಡಗ್ ರೆಡಿ ಮಾಡಿ 4 ಸುಟ್ಕೇಸ್ ಗಂಡನ ಮ್ಯಾಗ ಒರಿಸಿ ಊರಿಗೆ ಕರ್ಕೊಂಡ್ ಬಂದ್ಲು. ಊರಿಗೆ ಕರ್ಕೊಂಡ್ ಬಂದಾಗ ಅವ್ವ ನೋಡಿದ್ಲು. ನೋಡಿ ಕೇಸಿಂದ ಬಸ್ ಸ್ಟ್ಯಾಂಡ್ದೊಳಗೆ ನೋಡಿ ಇಡೀ ಓಣಿ ತುಂಬಾ ಡಂಗರ ಸಾರ್ಕೋತ ಬಂದ್ಲಕ್ಕೆ. ನಮ್ಮ ಮಳೆ ಅಂದ್ರ ನೋಡ್ ದೇವ್ರ ಇದ್ದಂಗ, ನಮ್ಮ ಮಳೆ ಅಂದ್ರ ನನ್ನ ಮಗಳಿಗೆ ಏನೋ ತ್ರಾಸ ಆಗ್ಬಾರ್ದು ಅಂತ ತಿಳ್ಕೊಂಡು ಹುಟ್ಟು ಸುಟ್ಟಿಗೆ ಸ್ಥಾನ ಹೊತ್ಕೊಂಡು ಬರಾಕತ್ತ ನೋಡ್. ನಮ್ಮ ಮಳೆ ಅಂದ್ರ ದೇವ್ರ ಇದ್ದಂಗ ಅಂತ ಇಡೀ ಓಣಿ ತುಂಬಾ ಡಂಗರ ಸಾರ್ಕೋತ ಬಂದ್ಲು. ಡಂಗರ ಸಾರ್ಕೋತ ಬಂದಾಗ ಬಂದ್ರು, ಜಾತ್ರೆ ಮುಗಿಸಿದ್ರು. ಇವ್ರ ಮನ್ಯಾಗ ಏನ್ ಅವ್ರ ಸೊಸಿ ಇದ್ಲಲ್ಲ, ಅವ್ರ ಊರಾಗ ಜಾತ್ರೆ ಬಂತು. ಅವ್ರ ಊರಾಗ ಜಾತ್ರೆ ಬಂದಾಗ ಅವ್ವ ಆ ಸೊಸಿಗ್ ಫೋನ್ ಮಾಡಿದ್ಲು, ಯವ್ವ ಮಗಳ ನಮ್ಮ ಊರಾಗೂ ಜಾತ್ರೆ ಬಂದದ ಮಾಲಿಂಗಪುರದಾಗ, ನಮ್ಮ ಊರಿಗೆ ಬಾ ಅಂತ ಫೋನ್ ಮಾಡಿದ್ಲು. ಇಕ್ಕಿನೂ ಏನ್ ಮಾಡಿದ್ಲ ಅಂದ್ರೆ ಎಲ್ಲ ಕಾಪಿ ಮಾಡಿದ್ಲು. ಆ ಮನಿ ಹೆಣ್ಮಗಳದ್ ಎಲ್ಲ ಕಾಪಿ ಮಾಡಿ ಅಕ್ಕಿನೂ 4 ದಿವಸ ಜಾತ್ರೆಗೆ ಅಕ್ಕಿ 50 ಸೀರೆ ಇತ್ತಂದ್ರೆ ಈಕಿ 100 ಸೀರೆ ಪ್ಯಾಕ್ ಮಾಡಿದ್ಲು. ಈಕಿ 100 ಸೀರೆ ಪ್ಯಾಕ್ ಮಾಡಿ ಅವ್ರ ಗಂಡಗ್ ರೆಡಿ ಮಾಡಿ ಹುಟ್ಟು ಸುಟ್ಟಿಗೆಸ ಅವ್ರ ಗಂಡಗ್ ಒರೆಸಿ ಅಕ್ಕಿನೂ ಕರ್ಕೊಂಡು ಹೊಂಟ್ಲು. ಅವಾಗ ಅವ್ರ ಮನ್ಯಾಗ ಏನ್ ಇವ್ರ ಅವು ಇದ್ಲಲ್ಲ ಗಂಡನವು,
ಅವಾಗ ಇಕ್ಕಿ ಓಣಿ ತುಂಬ ಡಂಗರ ಸಾರ ಕತ್ಲತ್ತ ಇದು ನೋಡಿದು ಮಗ ಹೆಂಡತಿ ಗುಲಾಮ್ ಆಗೈತಿದು. ಬೇಕಾಗಿತ್ತ ಇದಕ್ಕೆ ಜೋಕುಮಾರ್, ಹಳೆ ಜೋಕುಮಾರ್. ಇದಕ್ಕೆ ಈ ಜನ ಬೇಕಾಗಿತ್ತ ಹೆಂಡತಿ ಗುಲಾಮ್ ಆಗಿ ಬದುಕುದು. ಹೆಂಡತಿ ಮ್ಯಾಗ ಒರೆಸ್ಬೇಕಿಲ್ಲ, ಹುಟ್ಟು ತಾನ ಹೊತ್ಕೊಂಡ್ ಹೊಂಟದ. ಗುಡಿ ಓಣಿ ತುಂಬ ನೋಡು ದೃಷ್ಟಿ ಹೆಂಗ ಚೇಂಜ್ ಆತ. ತನ್ನ ಹಳೆ ದೇವ್ರ ಎತ್ಕೊಂಡು ಬರುವಾಗ ದೇವ್ರಾದ, ಮಗ ಎತ್ಕೊಂಡು ಹೊಂಟಾಗ ಜೋಕುಮಾರ್ ಆದ. ಹಿಂಗ ದೃಷ್ಟಿ ಚೇಂಜ್ ಮಾಡಿದ್ರೆ ಸಂಸಾರ ಹೆಂಗ ಚೆನ್ನಾಗಿ ನಡ್ಲಿಕ್ಕೆ ಸಾಧ್ಯ ಐತಿ? ದೃಷ್ಟಿ ಒಂದ ಇರ್ಬೇಕು. ಮಗಳಿಗೆ ನೋಡೋದು ದೃಷ್ಟಿ ಒಂದ ಇರ್ಬೇಕು, ಸೊಸಿಗೆ ನೋಡೋ ದೃಷ್ಟಿನೂ ಒಂದ ಇರ್ಬೇಕು. ಅಂದ್ರ ಸಂಸಾರ ಬಹಳ ಚೆನ್ನಾಗಿ ನಡ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತೇಳಿ ಇನ್ನೂ ನಿಮ್ಗಿಂತವ್ ಹೇಳ್ಕೊತ ಹೋದ್ರೆ ರಾತ್ರಿ ಬೆಳತನಕ ಮತ್ ಬಂದಾಗ ನಿಮ್ಗೆ ಒಟ್ಟ ನಮ್ಮ ಇಚ್ಛೆ ಏನಿರ್ತದ, ಸಂಬಂಧಗಳು ಯಾವಾಗ್ಲೂ ಕೂಡಿರ್ಬೇಕು ಅನ್ನೋದು ನಮ್ಮ ಇಚ್ಛೆ ಇರ್ತದ. ಆದ್ರೆ ನಮ್ಮ ಇಚ್ಛೆ ಅಂತೆ ಯಾವುದು ಕೂಡ ನಡಲಿಕ್ಕೆ ಸಾಧ್ಯ ಇಲ್ಲ. ನಿಸರ್ಗದ ಇಚ್ಛೆ ಅಂತೆ ಎಲ್ಲವೂ ಕೂಡ ನಡೀತದ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು, ನಾಲ್ಕನೇದೇನ್ರಿ, ಸಾವು ಬರಬಾರ್ದು. ಯಾರ ಇಚ್ಛೆ ಇಲ್ಲ? ಯಾರಿಗಾರ ನಾ ಸಾಯ್ಬೇಕು ಅನ್ನೋದು ಇಚ್ಛೆ ಐತೇನೆ ಯಾರಿಗಾರ? ಇಲ್ಲ, ನಾ ಇನ್ನೂ ಬದುಕ್ಬೇಕು, ಆರಾಮ್ ಬದುಕ್ಬೇಕು, 100 ವರ್ಷ ಬದುಕ್ಬೇಕನ್ನೋ ಇಚ್ಛೆ ಎಲ್ಲರಿಗೆ ಅದು. ಭಗವಂತ 8 ವರ್ಷ ಆಯಿಸ್ಕೊಟ್ಟ ನಮ್ಗ. ಹಿಂಗ್ಯಾಕೆ ಕೂತಿರ್ರಿ? ಏನ್ ಕೇಳಾಕತ್ತೀನಿ? ಶೆಟ್ರ ಅಂಗಡಿಯಾಗ ಬೆಲ್ಲ ಹೊಡಿಯೋರ ಕುಂತಿರ್ಲಿಲ್ಲ. 8 ವರ್ಷ ಆಯಿಸ್ಕೊಟ್ಟಾನ. ಎಂತ ನೋಡ್ರು, 100 ವರ್ಷ ಕೊಟ್ಟಾನ, ಆದ್ರೆ 100 ವರ್ಷ ಬದುಕಂಗಿಲ್ಲ. ಅದಕ್ಕ ಗಪ್ ಕೂತಿರಿ ನೀವು. ಗ್ಯಾರಂಟಿ ಇಲ್ಲಾರ್ಕ ಗಪ್ ಕೂತಿರಿ ನೀವು. ಯಾರು ಹೇಳವಲ್ರಿ ಯಾವಾಗ ಹೊಕ್ಕೇತ್ ಗೊತ್ತಾ ಇಲ್ಲ. ಯಾರ್ದು ಗ್ಯಾರಂಟಿನೇ ಇಲ್ಲ. ಈ ಫೋನಿಗೆ ವಾರಂಟಿ ಬಂದದ. ಒಂದು ಪ್ಯಾನ್ ತಗೋರಿ ಅದಕ್ಕೆ ವಾರಂಟಿ ಕಾರ್ಡ್ ಕೊಡ್ತಾರ, ಒಂದು ಕಾರ್ ತಗೋರಿ ಅದಕ್ಕೆ ವಾರಂಟಿ ಕೊಡ್ತಾರ, ಏನ ತಗೋರಿ ಎಲ್ಲದಕ್ಕೂ ವಾರಂಟಿ ಅದ. ಆದ್ರೆ ಈ ಬಾಡಿಗೆ ವಾರಂಟಿ ಇಲ್ಲ. ಎಷ್ಟು ನಶ್ವರ ಆಗೈತೆ ನೋಡ್ರಿ ನಮ್ ಬದುಕ. ಇವತ್ತು ಅದಾರ ಅನ್ನೋದ ನಾಳೆ ಅನ್ನೋಟಿಗೆ ಇಲ್ಲ, ಗಪ್ಪ. ನಿನ್ನೆರ ನನ್ನ ಜೋಡಿ ಚಾ ಕುಡ್ದಿದ್ದ, ನಿನ್ನೆರ ನನ್ನ ಜೋಡಿ ಕಟ್ಟಿ ಜೋಡಿ ಮಾತಾಡ್ಕೊತ ಕುಂತಿದ್ದ, ನಿನ್ನೆರ ನಾನು ಹೊರಗಡೆ ಹೋಗಿದ್ದೇವಿ, ಕೂಡಿದ್ವಿ ಅಂತ ಮಾತಾಡ್ತಿರ್ತೇವೆ. ಮರದು ಸನ್ನತಿಗೆ ಗಪ್ಪ. ಎಷ್ಟು ನಶ್ವರ ಆದ್ರಿ. ನಮ್ಗೆಲ್ಲ ಭಗವಂತ 100 ವರ್ಷ ಆಯಿಸ್ಕೊಟ್ಟನ. ಕರೆ 100 ವರ್ಷ ಆಯಿಸ್ಕೊಟ್ಟು ಇನ್ನೊಂದು ಚಿಕ್ಕ ಬಡದ್ ಕಳಿಸ್ಯಾನವ. ಏನು ಬಡದ್ ಕಳಿಸ್ಯಾನ ಅಂದ್ರೆ ನೋ ಗ್ಯಾರಂಟಿ. ಎಂದಕ್ಕೇತ್ ಗೊತ್ತಿಲ್ಲ. ಆದ್ರೆ ಒಂದಲ್ಲ ಒಂದು ದಿನ ಹೋಗುವುದಂತರೂ ಖಚಿತನ. ಅದು ಕಟ್ಟಿಟ್ಟ ಬುತ್ತಿ. ಹುಟ್ಟಿದ ಉಳವೊಮ್ಮೆ ಸಾಯುವುದು, ಕಟ್ಟಿದ ಮನೆ ಒಮ್ಮೆ ಬೂಳುವುದು. ಈ ಜಗದ ಸತ್ಯ ಅರ್ಥ ಮಾಡ್ಕೊಳ್ಬೇಕೆಲ್ಲರೂ ಒಂದಲ್ಲ ಒಂದು ದಿನ ಸಾಯುವುದ ಅದ. ಆದ್ರೆ ಸಾಯುದ್ರೊಳಗ ಚಂದ ಬದುಕಬೇಕಟ್ಟ, ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಏನು ಮಾಡಿ ಏನು ತಗೊಂಡು ಹೋಗೋದಾದ್ರಿ? ಅವ್ರ ಮನೆಗೆ ಬೆಂಕಿ ಹಚ್ಚಿ, ಇವ್ರ ಮನೆಗೆ ಬೆಂಕಿ ಹಚ್ಚಿ, ಆ ಚಟ ಮಾಡಿ ಈ ಚಟ ಮಾಡಿ ಯಾಕೆ ಬೇಕಾಗೈತಿ? ಇರುವಟ್ಟು ದಿನ ಚಂದ ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕೋದ್ರೆ ಹೌದೌದು ಅನ್ಬೇಕು. ನೀನು ಬದುಕು ನೋಡಿ ಬದುಕೋ ಮರೆ, ಇವಾಗ ಹೋದ್ರ ಸಾಕಾಗೈತೆ ಅನ್ನುವಂಥ ಬದುಕು ನಮ್ದು ಆಗ್ಬಾರ್ದು. ಬ್ಯಾಸರ ಆಗುವಂತ ಬದುಕು ಆಗ್ಬಾರ್ದು. ಇನ್ನೊಬ್ಬರಿಗೆ ಆಸರ ಆಗುವಂತ ಬದುಕು ನಮ್ದೆಲ್ಲ ಆಗ್ಬೇಕ. ಅಂದ್ರೆ ಈ ಬದುಕು ಸಾರ್ಥಕತೆ ಆಗ್ತದ ಅಂತಕ್ಕಂಥದ್ದು ನಾವೇ ಒಂದ ದಿನ ರೀ. ಓ ಮಲ್ಲಿಗೆ ಕಾಕಡ ನೀನೆಂತ ಪಾಕಡ, ಅರಳಿ ನಿಂತೆ ಗಡಗಡ ಉದುರಿದೆ ಬಡ ಬಡ, ಒಂದೇ ದಿನದ ಜೀವನ ಆದರೂ ನಿನ್ನ ಜನ್ಮ ಪಾವನ ಅಂತ ತಿಳ್ಕೊಂಡು ಒಬ್ಬ ಕವಿ ಬರೀತಾನ. ಒಂದ ದಿನ ಬದುಕ್ತದ್ರಿ ಹೂವ. ಒಂದ ದಿನ ಬದುಕಿ ದೇವರ ಮುಡಿಗೆ ಶೃಂಗಾರಗೊಂಡು ತನ್ನ ಜೀವನವನ್ನು ಪಾವನ ಮಾಡ್ಕೊತದ. ನಾವೆಲ್ಲ 100 ವರ್ಷ ಅಂತ ಬದುಕಾಕತ್ತೇವಿ. ನಾವ್ ಯಾರಿಗ ಉಪಯೋಗ ಆಗತ್ತೇವಿ? ಎಲ್ಲರಿಗೂ ಬ್ಯಾಸರಾಗಿ ಬದುಕಾಕತ್ತೇವಿ. ಅದಕ್ಕಿರುವಟ್ಟ ದಿನ ಚಂದ ಬದುಕಬೇಕು. ಸಾವು ಅಂತಕ್ಕಂಥದ್ದು ಎಲ್ಲರಿಗೂ ಕಟ್ಟಿಟ್ಟ ಒಬ್ಬವ ಅವಂದೆಲ್ಲ ಮುಗ್ದಿತ್ತು. ಲಾಸ್ಟ್ ಮುಗಿಸ್ಬಿಡ್ತೇನೆ ಕೇಳ. ಅವನ ಆಯುಷ್ ಮುಗ್ದಿತ್ತು. ಯಮ ಬಂದ ಹೇಳಿದ, ಮಗನ ನಿನ್ನ ಆಯುಷ್ ಇವತ್ತು ಮುಗ್ದದ, ಬಾ ನನ್ನ ಜೊತೆ ಅಂತ ತಿಳ್ಕೊಂಡ ಯಮ ಬಂದ ಆ ಮನುಷ್ಯನ ಎಳ್ಕೊಂಡು ಹೋಗಕ್ ಬಂದ. ಅವಾಗ ಆ ಮನುಷ್ಯ ಹೇಳ್ದ, ಯಮ, ಇಟ್ಟು ವರ್ಷ ಬರೇ ನಾ ಗಳಸದ ಮಾಡೀನಿ, ಒಂದ್ ದಿವಸ ಅದನ್ನ ಅನುಭವಿಸಿಲ್ಲ. ಇನ್ನೊಂದ್ ದಿನ ನನಗೆ ಟೈಮ್ ಕೊಡು, ಅದನ್ನೆಲ್ಲ ಅನುಭವಿಸಿ ನಿನ್ ಜೋಡಿ ನಾಳೆ ಬರ್ತೀನಿ ಅಂದ. ಅವಾಗ ಯಮ ಅಂದ, ಒಂದ್ ದಿನ ಅಲ್ಲ ಮಗನ,
ಒಂದ್ ಸೆಕೆಂಡ್ ನಿನಗ ಟೈಮ್ ಕೊಡದಾಗಲ್ಲ, ಈ ಸದ್ದ ನನ್ನ ಜೊತೆ ಬಾ ಅಂತ ಯಮ ಕರೆದ ಮನುಷ್ಯಾಗ. ಅವಾಗ ಮನುಷ್ಯ ಹೇಳಿದ, ಏ ಬರ್ತೀನಿ ಅಮ್ಮ, ಆಯ್ತು ಬಾ, ಒಂದ್ ಸ್ವಲ್ಪ ಮನಿಗಾರ ಬಾ, ಒಂದ್ ಸ್ವಲ್ಪ ಮನಿಗ್ ಬಂದ್ ನಾನು ಕರ್ಕೊಂಡು ಹೋಗಕತ್ತಿ ಅಂತ ಯಮನಿಗೆ ಮನಿಗ್ ಕರೆದ. ಆಯ್ತಂತ ತಿಳ್ಕೊಂಡು ಯಮ ಮನಿಗ್ ಬಂದ. ಯಮ ಬಂದ್ ಮನ್ಯಾಗ ಕುಂತ. ಇವಾಗ ಈ ಮನುಷ್ಯ ಏನ್ ಮಾಡಿದ್ನಂತಂದ್ರ, ಯಮ ಮನ್ಯಾಗ ಕುಂತಾಗ ಭೂಲೋಕದ ಅಮೃತ ಅಂತ ಮಜ್ಗಿಗೆ ಅಂತ ಕರೀತಾರ. ಆ ಮಜ್ಗಿಗೆ ಏನ್ ಮಾಡಿದಂದ್ರ ಚಂದ ಮಜ್ಗಿ ರೆಡಿ ಮಾಡಿ, ಆ ಮಜ್ಗಿ ಒಳಗ ಈ ಯಮ ಏನ್ ಇವ್ನ ಕರ್ಕೊಂಡ್ ಹೋಗ್ಬೇಕಂತ ಫಸ್ಟ್ ಇವ್ನ ಹೆಸರು ಲಿಸ್ಟ್ನೊಳಗ ಇವ್ನ ಹೆಸರು ಏನ್ ಬರ್ಕೊಂಬಂದಿದ್ನ ಲಿಸ್ಟ್ನೊಳಗ ಫಸ್ಟ್ ಆ ಹೆಸರು ನೋಡ್ಕೇಸಿಂದ ಇವ ಏನ್ ಮಾಡಿದ್ನಂದ್ರ ಯಮನಿಗೆ ಮಜ್ಗಿ ತಯಾರು ಮಾಡಿ, ಆ ಮಜ್ಗಿ ಒಳಗ ಯಮನಿಗೆ ಗೊತ್ತಾಗ್ಲಾರ್ದಂಗ ನಿದ್ದಿ ಗುಳಿಗೆ ಹಾಕಿ ಯಮನಿಗೆ ಕುಡಿಯಾಕ ಕೊಟ್ಟ. ಅವ ಮಜ್ಗಿ ಘಟ ಉಟ್ಟು ಕುಡ್ದ ಕೇಸಿಂದ ಯಮನಿಗೆ ನಿದ್ದೆ ಎತ್ತಕ್ ಸ್ಟಾರ್ಟ್ ಆತ. ನಿದ್ದೆ ಮಾಡಿದ ಯಮ ಗೊರಕಿ ಹೊಡಕತ್ತ 3-4 ತಾಸು ಆರಾಮ್ ನಿದ್ದೆ ಮಾಡಿದ. ಅವಾಗ ಈ ಕುತಂತ್ರಿ ಮನುಷ್ಯ ಏನ್ ಮಾಡಿದ್ನಂತಂದ್ರ ಇವನ್ ಹೆಸರು ಏನ್ ಫಸ್ಟ್ ಇತ್ತಲ್ಲ ಅದನ್ನೆಲ್ಲ ಘಾಟ್ ಹಾಕಿ ಅವನ ಹೆಸರು ಲಾಸ್ಟ್ ಬರ್ಕೊಂಡ. ಅವನಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡ. ಯಮನಿಗೆ ನಿದ್ದೆ ಆತು. 3 ತಾಸು 4 ತಾಸು ನಿದ್ದೆ ಮಾಡಿ ಎಚ್ಚರಾಗಿ ಮನುಷ್ಯಾಗ ಹೇಳಿದ, ಅಲ್ಲಪ್ಪ ಮನುಷ್ಯ, ಇಟ್ಟು ವರ್ಷ ಬರೇ ನನಗೆ ಎನ ಒಯ್ದು ಸಾಕಾಗ್ಬಿಟ್ಟಿತ್ತು. ಒಂದಿನಾನು ಚಂದ ನಿದ್ದಿನೇ ಮಾಡಿದಿಲ್ಲ, ರೆಸ್ಟ್ ವಿಶ್ರಾಂತಿ ಅನ್ನೋದ ನನಗ್ ಗೊತ್ತಾಗಿದ್ದಿಲ್ಲ. ಇವತ್ ನಿನ್ನಿಂದ ನಾ ಆರಾಮ್ ಚಂದ ನಿದ್ದೆ ಮಾಡಿದೆ. ನಿನ್ನಿಂದ ಇವತ್ತು ಚಂದ 4 ತಾಸು ನಿದ್ದೆ ಮಾಡಿದೆ. ಅದಕ್ಕೆ ನಿನ್ನ ಮ್ಯಾಲ ನನಗ್ ಬಾಳ ಪ್ರೇಮ್ ಬಂದದ, ನಿನ್ನ ಮ್ಯಾಲ ಬಾಳ ಪ್ರೀತಿ ಉಕ್ಕಿ ಹರಿಯಾಕತ್ತದ ನನಗ. ಅದಕ್ಕೆ ನಾ ಏನ್ ಮಾಡ್ತೀನಿ ಅಂದ್ರೆ ನಿನ್ನ ಮ್ಯಾಲ ಪ್ರೀತಿ ಬಂದು ಮ್ಯಾಗ್ನಿಂದ ಒಯ್ಯಂಗಿಲ್ಲ, ತಳಗ್ನಿಂದ ಒಯ್ತೀನಿ ನಾನು. ಲಾಸ್ಟ್ ಯಾರ್ದ ಹೆಸರು ಇತ್ರಿ? ಅವಂದ ಇತ್ತು. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು, ಹಣೆ ಬರದೊಳಗ, ಈ ಟೈಮ್ದೊಳಗ, ಈ ಕ್ಷಣದೊಳಗ, ಈ ದಿನದಲ್ಲಿ ಹೋಗ್ಬೇಕಂತ ಬರ್ದಿತ್ತಂದ್ರ ಇವೆಲ್ಲ ಆಕ್ಸಿಡೆಂಟ್, ಇವು ಹಾರ್ಟ್ ಅಟ್ಯಾಕ್, ಇವು ಕೊರೋನಾ, ಇವೆಲ್ಲ ಒಂದು ನೆಪ. ಇವೆಲ್ಲ ನೆಪ. ಈ ನೆಪ ಅಟ್ಟ. ಆದ್ರೆ ಹಣೆ ಬರದೊಳಗ ಈ ಟೈಮ್ದೊಳಗ ಬರ್ದಿತ್ತಂದ್ರ ಅದು ಯಾವ ಯಮನಿಂದನೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆಲ್ಲರಿಗೂ ಒಂದಲ್ಲ ಒಂದು ದಿನ ಸಾವು ಅಂತಕ್ಕಂಥದ್ದು ಬರದ ಇವತ್ತಿನ ವಿಷಯ ನಿಮ್ಗೆ ಹೇಳೋದಿಟ್ಟ. ನಮ್ಮ ಇಚ್ಛೆ ಅಂತೆ ಇವೆಲ್ಲ ನಡಿಬೇಕನ್ನೋದು ನಮ್ಮ ಇಚ್ಛೆ ಇರ್ತದ. ಆದ್ರೆ ನಮ್ಮ ಇಚ್ಛೆ ಅಂತೆ ನಡಿಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಇಚ್ಛೆ ಅಂತೆ ನನ್ನ ಬದುಕು ನಡೀತದಂತ ಯಾವ ವ್ಯಕ್ತಿ ತಿಳ್ಕೊತಾನಲ್ಲ ಅವನ ಬದುಕು ಬಹಳ ಸುಂದರವಾಗಿ ನಡೀತದ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಒಟ್ಟು ಚಂದ ಎಲ್ಲರ ಜೋಡಿ ಚಂದ ಪ್ರೀತಿಯಿಂದ ಬದುಕುವಂತ ಬದುಕು ನಿಮ್ದೆಲ್ಲರಿಗೂ ಕೂಡ ಆಗ್ಲಿ ಅಂತಕ್ಕಂಥ ಮಾತೇಳಿ ಈ ಊರಿಗೆ ಬಂದಿದ್ದು, ಸೈದಾಪುರ ಗ್ರಾಮಕ್ಕೆ ಬಂದಿದ್ದ ಬಹಳ ಖುಷಿ ಆಗ್ಯದ. ಎಷ್ಟ್ ಚಂದ ಲೈಟಿಂಗ್ ಹಾಕಿರಿ, ಎಷ್ಟ್ ಚಂದ ಸ್ಟೇಜ್ ಹಾಕಿರಿ, ಎಷ್ಟ್ ಚಂದ ಬ್ಯಾನರ್ ಕಟ್ಟಿರಿ, ಎಷ್ಟ್ ಚಂದ ನೀವೆಲ್ಲಾ ಕೂಡಿರಿ. ಏನ್ ಅದ್ಭುತ ರೀ! ಸ್ವರ್ಗ ಎಲ್ಲಿ ಐತಿ ಅಂದ್ರೆ ಇಲ್ಲೇ ನಿರ್ಮಾಣ ಆಗೈತಿ ಇವತ್ತಿನ ಸ್ವರ್ಗ. ನಾವೆಲ್ಲ ಹಳ್ಳಿಯಿಂದ ದಿಲ್ಲಿಗೆ ಹೋಗೋರು ಬಹಳ ಜನ ಇರ್ತಾರೆ, ದಿಲ್ಲಿಯನ್ನೇ ಹಳ್ಳಿಗೆ ತರೋರು ಬಹಳ ಜನ ಕಡಿಮೆ ಇರ್ತಾರೆ. ಸತ್ತ ಮೇಲೆ ಎಲ್ಲಿ ಹೋಗೋದು? ಎಲ್ಲಿ ಹೋಗೋದು? ಸ್ವರ್ಗ, ನರಕ, ಮಣ್ಣಾಗ? ಎಲ್ಲರೂ ಒಂದೊಂದು ಹೇಳಾಕತ್ತೀರಿ. ಸ್ವರ್ಗ ಅಂತೀರಿ, ನರಕ ಅಂತೀರಿ, ಮಣ್ಣಾಗ ಅಂತೀರಿ, ಸ್ಮಶಾನದಾಗ ಅಂತೀರಿ, ಎಲ್ಲರೂ ಒಂದೊಂದು ಹೇಳಾಕತ್ತೀರಿ. ನಾ ಕೇಳ್ತೀನಿ ನಿಮ್ಗ, ಯಾರು ನರಕ ಸ್ವರ್ಗ ಏನ್ ಅಂತಿರಲ್ಲ, ಯಾರು ನಿಮ್ಗೆ ಸತ್ತೋರು ಏನ್ರ ಲೆಟರ್ ಹಾಕ್ಯಾರ ನಾ ಹೋಗಿ ಸ್ವರ್ಗ ಮುಟ್ತೀನಿ, ಐ ರೀಚ್ ಇನ್ ಸ್ವರ್ಗ ಅಂತ? ಯಾರ ಲೆಟರ್ ಕಳಿಸ್ಯಾರ? ಈಗ ಲೆಟರ್ ಕಾಲ್ ಹೊತ್ಬಿಟ್ರಿ, ಟ್ರೆಂಡ್ ಬೇರೆ. ವಾಟ್ಸಪ್ ಮೆಸೇಜ್ ಮಾಡ್ಯಾರ ನೀವು? ಇಲ್ಲಲ್ಲ. ಮರಣದಿ ಮುಂದೇನು ಪ್ರೇತವೋ ಭೂತವೋ ಮರಳಿ ಬಂದವರಿಲ್ಲ, ವರದಿ ತಂದವರಿಲ್ಲ. ನಾವು ಸತ್ತ ಮೇಲೆ ಯಾವ ನರಕಕ್ಕೆ ಹೋಗ್ತೇವಿಲ್ಲೋ ಗೊತ್ತಿಲ್ಲ, ಯಾವ ಸ್ವರ್ಗಕ್ಕೆ ಹೋಗ್ತೇವಿಲ್ಲೋ ಗೊತ್ತಿಲ್ಲ. ಆದ್ರೆ ನಿಜವಾದ ಸ್ವರ್ಗ ಇವತ್ತು ಎಲ್ಲಿ ನಿರ್ಮಾಣ ಆಗೈತಿ ಅಂದ್ರೆ ಅದು ಸೈದಾಪುರ ಗ್ರಾಮದೊಳಗೆ ನಿಜವಾದ ಸ್ವರ್ಗ ಇವತ್ತ ನಿರ್ಮಾಣ ಆಗೈತಿ.
ಇಷ್ಟು ಚಂದ ಭಕ್ತಿ ವೈಭೋಗದಿಂದ ನೀವೆಲ್ಲರೂ ಕೂಡ ಈ ಶಿವಲಿಂಗೇಶನ ಜಾತ್ರೆಯನ್ನು ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ. ಮಹಾಲಿಂಗೇಶ್ವರನ ಪುರಾಣ ಕೇಳಾಕತ್ತೀರ. ಮಹಾಲಿಂಗೇಶ್ವರ ಪುರಾಣ ಅಂತಂದ್ರ ಈ ಜಗತ್ತಿನೊಳಗ ಇವತ್ತಿಗೂ ನಿರಂತರವಾಗಿ ಪವಾಡ ನಡೆದಿರ್ತಕ್ಕಂಥ ಅದ್ಭುತವಾದ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಮಹಾಲಿಂಗಪುರ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಈಗಾದ್ರೂ ಜಟ ಬೆಳಕತ್ತದ, ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವಿದೇಶದವ್ರು ಏನ್ರ ಬಂದಂದ್ರ ಗಾಬರಿ ಹಾಕಾರ ಅವ್ರು ಇಲ್ಲಿ ಪವಾಡ್ ನೋಡವ್ರು. ಅವು ಬರೀ ಏನು ಪವಾಡ ಇಲ್ಲ ಅವ್ರು. ಆದ್ರೆ ನಮ್ಮ ದೇಶಕ್ಕೆ ನಾವು ಜಗದ್ಗುರು ಭಾರತ ದೇಶ ಅಂತ ಕರಿತೇವೆ. ಯಾಕೆ ಜಗದ್ಗುರು ಪಟ್ಟವನ್ನು ವಿದೇಶದವ್ರು ನಮ್ಮ ಭಾರತ ದೇಶಕ್ಕೆ ಕೊಟ್ಟಾರ ಅಂತಂದ್ರ ನಮ್ಮ ಭಾರತ ದೇಶದೊಳಗ ಇಂಥ ಸಂತರು ಮಹಾತ್ಮರು ಜನ್ಮ ತಾಳ್ಯಾರ ಅಂತ ತಿಳ್ಕೊಂಡ ನಮ್ಮ ಭಾರತ ದೇಶಕ್ಕೆ ಜಗದ್ಗುರು ಭಾರತ ದೇಶ ಅಂತ ಕರಿತಾರ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಒಟ್ಟು ಪ್ರತಿ ವರ್ಷ ಹಿಂಗ ಜಾತ್ರೆ ಮಾಡ್ಕೊತ ಹೋಗ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆ ಶಿವಲಿಂಗೇಶನ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರನ್ನು ರಕ್ಷಿಸ್ಲಿ ಅಂತಕ್ಕಂಥ ಮಾತೇಳಿ ಕೊನೆಗೆ ನಿಮ್ಗೊಂದು ಆಮಂತ್ರಣ ಕೊಡಕ್ ನಾ ಈ ಊರಿಗೆ ಬಂದೆ. ನವೆಂಬರ್ 7ಕ್ಕ ನಮ್ಮ ಹಿಂದಿನ ಅಜ್ಜಾರು ಈ ಊರಿಗೆ ಬಂದಿದ್ರಲ್ರಿ. ಓಲೆ ಮಠದ ಅಭಿನವ ಚನ್ನಬಸವ ಸ್ವಾಮಿಗಳು ನಿಮ್ಮ ಊರಾನವ್ರು ಹೇಳ್ಯಾರ ನನಗೆ. ಅದಕ್ಕೆ ಬಂದಿದ್ರಂತ. ಆ ಅಭಿನವ ಕುಮಾರ ಸ್ವಾಮಿಗಳು ಲಿಂಗೈಕ್ಯಾಗಿ 1 ವರ್ಷ ಆಯ್ತು. ಅವರ 7ನೇ ತಾರೀಕಿಗೆ 1 ವರ್ಷ ಆಗ್ತದ. ನವೆಂಬರ್ 7ನೇ ತಾರೀಕಿಗೆ. ಬಹಳ ಅದ್ಭುತ ಜ್ಞಾನ ಯೋಗಿಗಳವರು. ಸಿದ್ದೇಶ್ವರಪ್ಪಗಳು ಏನರ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ಬೇಕಾಗಿತ್ತಂದ್ರ ನಮ್ಮ ಗುರುಗಳನ್ನ ಕರೆಸ್ತಿದ್ರು ಅವ್ರು ಚರ್ಚೆ ಮಾಡಕ. ಮತ್ತ ಇವತ್ತೇನು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳು ಅಂತ ಏನು ಅದ್ಭುತ ಪ್ರವಚನಗಾರರಲ್ಲ, ಅವ್ರಿಗೆ ಪ್ರವಚನವನ್ನು ಕಲಿಸಿರ್ತಕ್ಕಂಥ ಗುರುಗಳು ಯಾರತ್ತಂದ್ರ ಅದು ನಮ್ಮ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳು ಅಂತ ಹೇಳಕ ಬಹಳ ಅಭಿಮಾನ ಅನ್ನಿಸ್ತದ. ಅದ್ಭುತವಾದ ಪುಸ್ತಕವನ್ನು ರಚನೆ ಮಾಡ್ಯಾರ. ಈ ಜಗತ್ತಿಗೆ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟೋಗ್ಯಾರ. ಅವರ ನವೆಂಬರ್ 7ನೇ ತಾರೀಕಿಗೆ ಅವರ ಪುಣ್ಯ ಸ್ಮರಣೋತ್ಸವ ಆಯ್ತು. ಆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆಮಂತ್ರಣ ಕೊಡಕ್ ನಾ ಬಂದೀನಿ. ಬರ್ತೀರಲ್ಲ? ಎಲ್ಲರೂ ಬರ್ತೀರಿ? ಬಸ್ ಫ್ರೀ ಐತಿ. ಏನ್ ಮಾಡೋದು ನೋಡಿ, ಎಲ್ಲ ಹಬ್ಬ ನಿಮ್ಮವ. ಬಸ್ ಫ್ರೀನು ನಿಮ್ಮವ, ಗೃಹಲಕ್ಷ್ಮಿನೂ ನಿಮಗ, ಹನ್ನೊಂದು ಹಬ್ಬ ನಿಮಗ, ಹಬ್ಬ ನಿಮಗ್ ಬಿಟ್ಟಾರ. ನಿಮ್ಗೆ 11 ಹಬ್ಬ ಎಲ್ಲ ಕೊಡಿ ತಲಿ ಕೆಟ್ಟ ಹೋಳಿ ಹುಣ್ಣಿಗೆ ಅಟ್ಟ ನಮಗೆ ಕೆಲಸ. ಪಾಪ ಎಲೆಕ್ಷನ್ದೊಳಗ ಅಂಗಿ ಹರ್ಕೊಂಡು ಬಿಸಿಲು ಅನ್ನೋದೇ ಪ್ರಚಾರ ಮಾಡುವ ಅವ್ರ ಲಾಭ ಪಡ್ಯಾಕತ್ತವ್ರ ನೀವು. ಅದಕ್ಕೆ ನಿಮ್ಗೆಲ್ಲ ಆಮಂತ್ರಣವನ್ನು ಕೊಡ್ತೇನೆ. ನವೆಂಬರ್ 7ನೇ ತಾರೀಕು ನಮ್ಮ ಹಿರಿಯರು ಗಾಡಿ ವ್ಯವಸ್ಥೆ ಮಾಡ್ತೀರಿ ಹಿರಿಯರು? ನವೆಂಬರ್ 7ನೇ ತಾರೀಕು ಮಾಡ್ತೀರ? ನಮ್ಮ ಹಿರಿಯರು ಹೇಳ್ಯಾರ, ನಿಮ್ಮ ಊರಿಗೆ ನಾ ಬಂದಿನಿ, ನಮ್ಮ ಊರಿಗೆ ನೀವು ಬರ್ಬೋದು. ಅದಕ್ಕೆ ಈ ಭಕ್ತಿಯ ಸಂಬಂಧ ಯಾವಾಗಲೂ ಕೂಡ ಶಾಶ್ವತವಾಗಿ ಬೆಳಗಲಿ ಅಂತಕ್ಕಂಥ ಮಾತೇಳಿ ನಿಮ್ಗೆಲ್ಲ ಆಮಂತ್ರಣವನ್ನು ಕೊಡ್ತಾ ಮಳೆ ಬರ್ತಾ ಇದೆ. ಅದಕ್ಕೆ ಎಲ್ಲರೂ ಈ ಕಾರ್ಯಕ್ರಮ ಮುಗಿದ ಮೇಲೆ ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂತಕ್ಕಂಥ ಮಾತೇಳಿ ನಾನು 1-2 ಮಾತುಗಳಿಗೆ ವಿರಾಮ ಮಾಡುತ್ತೇನೆ. ಜಯ ಮಂಗಲ ಚೆಲ್ಲಿಂಗ ಜಯ ಮಂಗಲ ಚೆಲ್ಲಿಂಗ ಜಯ ಪರತರ ಶಿವಲಿಂಗ ಜಯ ಪರತರ ಶಿವಲಿಂಗ ಜಯಲಿಂಗ 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 ಜಯ ಮಂಗಲ ಚೆಲ್ಲಿಂಗ ಜಯ ಮಂಗಲ ಚೆಲ್ಲಿಂಗ ಕರದೆ ಪಾಲೆ ಪಲಿಂಗ ವರದೆಂದು ಗುಣಿಂದ ಕರದೆ ಪಾಲೆ ಪಲಿಂಗ ವರದೆಂದು ಗುಣಿಂದ ಸುರತರ ಶಿವ ರುಚಿಯಿಂದ ಸುರತರ ಶಿವ ರುಚಿಯಿಂದ ಜಯಲಿಂಗ 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 ಜಯ ಮಂಗಲ ಚೆಲ್ಲಿಂಗ ಜಯಲಿಂಗ ಜಯ ಮಂಗಲ ಚೆಲ್ಲಿಂಗ ಭುವನಾಮಯ ಪತಿಲಿಂಗ ಭಾವಕಮಲ ಗುರುಲಿಂಗ ಭಾವಕಮಲ ಮಾಲಿಂಗ ಭಾವಕಮಲ ಮಾಲಿಂಗ ಜಯಲಿಂಗ ಜಯಲಿಂಗ ಶಿವನು ವಿಷ್ಣುಲಿಂಗ ಶಿವೋದಯ ಪ್ರಭುಲಿಂಗ ಶಿವಯೋಗಾಲಯಲಿಂಗ ಜಯಲಿಂಗ 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 ಜಯ ಮಂಗಲ ಚೆಲ್ಲಿಂಗ ಜಯಲಿಂಗ 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 ಜಯ ಮಂಗಲ ಚೆಲ್ಲಿಂಗ ವಿಶ್ವನಾಮ ರೂಪಕ ಮೇರೆ ಸರ್ವಮಂಗಲ ಸರ್ವತ್ರ
जय मंगलम जय नमः पार्वती शिवाय नमः महादेव जगतगुरु शिवलिंगेश्वर महाराज की जगतगुरु महालिंगेश्वर महाराज